ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆ ಅರಸನು ನೀನೇ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ, ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ಪರಿಶುದ್ಧ ದೇವರು ನೀನೇ, ಪರಿಶುದ್ಧ ಆರಾಧನೆ, ಪರಲೋಕದ ತಂದೆ ನೀನೇ, ಮಹಿಮೆಯ ಆರಾಧನೆ. ಮೊಣಕಾಲೂರಿ ಕೈಗಳನ್ನೆತ್ತಿ ನಿನ್ನನ್ನೇ ಆರಾಧಿಸುವೆ, ಮೊಣಕಾಲೂರಿ ಕೈಗಳನ್ನೆತ್ತಿ ನಿನ್ನನ್ನೇ ಆರಾಧಿಸುವೆ. ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ಭಕ್ತರ ಆರಾಧನೆಗೆ ಯೋಗ್ಯನೇ, ಆರಾಧನೆ ಆರಾಧನೆ, ದೂತರು ಆರಾಧಿಸುವ ಕರ್ತನೇ, ಆರಾಧನೆ ಆರಾಧನೆ. ಧ್ವಜಪ್ರಾಯನೇ ನೀನು ನನ್ನ ಇನಿಯನೇ, ನಿನ್ನನ್ನೇ ಆರಾಧಿಸುವೆ. ಧ್ವಜಪ್ರಾಯನೇ ನೀನು ನನ್ನ ಇನಿಯನೇ, ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆ ಅರಸನು ನೀನೇ. ನನಗಾಗಿ ಬಲಿಯಾದ ಯೇಸುವೇ, ದಿನವೆಲ್ಲ ಆರಾಧಿಸುವೆ. ಬೇಗನೆ ಬರಲಿರುವ ಯೇಸುವೇ, ಹರ್ಷದಿ ಆರಾಧಿಸುವೆ. ಅಭಿಷೇಕದಾತ್ಮನೇ ಆತ್ಮ ಪ್ರಿಯನೇ, ನಿನ್ನನ್ನೇ ಆರಾಧಿಸುವೆ. ಅಭಿಷೇಕದಾತ್ಮನೇ
ಆತ್ಮ ಪ್ರಿಯನೇ ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆ ಅರಸನು ನೀನೇ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ಬಾಳ ಬಂಗಾರ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ಬಾಳ ಬಂಗಾರ. ಹಸಿರಾದ ಹುಲ್ಲಿನ ಗಾವಲಲ್ಲಿ, ಹಸಿರಾದ ಹುಲ್ಲಿನ ಗಾವಲಲ್ಲಿ ಅನುದಿನವೂ ನನ್ನ ನಡೆಸುವೆನಿ, ಅನುದಿನವೂ ನನ್ನ ನಡೆಸುವೆನಿ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ಬಾಳ ಬಂಗಾರ. ಆಶೆ ಆಕಾಂಕ್ಷೆ ಏನಿದ್ದರು, ಆಶೆ ಆಕಾಂಕ್ಷೆ ಏನಿದ್ದರು ಅನುಗ್ರಹಿಸುವೆ ನೀ ಆನಂದದಿ, ಅನುಗ್ರಹಿಸುವೆ ನೀ ಆನಂದದಿ. ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ಬಾಳ ಬಂಗಾರ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ಬಾಳ ಬಂಗಾರ. ಬೆಳಗಿನ ನಮಸ್ಕಾರಗಳು ಸಹೋದರ ಹಾಗೂ ಸಹೋದರಿಯರೇ ಮತ್ತು ಸ್ನೇಹಿತರೆ, ನಿಮ್ಮೆಲ್ಲರೂ ಕೂಡ ಈ ಒಂದು ಕನ್ನಡ ಆನ್ಲೈನ್ ಸರ್ವಿಸ್ ಮೀಟಿಂಗಿಗೆ ಸ್ವಾಗತ ಸುಸ್ವಾಗತ. ಈ ಸಂಬಂಧ ವಚನ ಓದಿಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 13ರಿಂದ. ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯನ್ನುಂಟಾಗುವ ಸಂತೋಷವನ್ನು ಮನಃಶಾಂತಿಯನ್ನು ನಿಮ್ಮ ಪರಿಪೂರ್ಣವಾಗಿ ದಯಪಾಲಿಸಿ ನೀವು ಪವಿತ್ರಾತ್ಮನ ಬಲ ಹೊಂದಿದವರಾಗಿ
ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ ಅನುಗ್ರಹಿಸಲಿ. ಆಮೆನ್. ಸಹೋದರ ಸಹೋದರಿಯರೇ, ದೇವರು ಖಂಡಿತವಾಗಿ ನಮಗೆ ಪವಿತ್ರ ಮೂಲಕ ಸಹಾಯ ಕೊಡಲಿದ್ದಾರೆ. ಈ ಒಂದು ದಿವಸ ಸಹೋದರರು ನಮಗೆ ಒಂದು ಅತ್ಯುತ್ತಮ ಸಂದೇಶ ಕೊಡಲಿದ್ದಾರೆ. ಈ ಒಂದು 45 ನಿಮಿಷ ದೇವರಿಗೋಸ್ಕರ ಅರ್ಪಿಸಿಕೊಳ್ಳೋಣ. ದೇವರು ಖಂಡಿತ ನಮ್ಮ ಜೀವನದಲ್ಲಿ ಬಹಳ ಅದ್ಭುತಗಳ ಬದಲಾವಣೆಯನ್ನು ತರಲಿದ್ದಾರೆ. ಈ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಒಂದು ಆರಾಧನೆಯನ್ನು ಶುರು ಮಾಡೋಣ. ಪ್ರಾರ್ಥನೆ. ಪರಲೋಕದಂತ ಪರಿಶುದ್ಧ ದೇವರೇ, ಸಮಯ ಕೊಟ್ಟಿದ್ದಕ್ಕೆ ಒಂದು ಸಲ್ಲಿಸ್ತೀನಿ. ನಮ್ಮೆಲ್ಲರೂ ಕೂಡ ಒಂದು ಆನ್ಲೈನ್ ಮೀಟಿಂಗ್ ಕರೆದಕ್ಕೆ ಸಲ್ಲಿಸ್ತೀನಿ ಸ್ವಾಮಿ. ದೇವರೇ, ಎಲ್ಲವೂ ನೀವೇ ಆಗಿದೆ, ನೀವಿಲ್ಲದೆ ಏನಿಲ್ಲ ಸ್ವಾಮಿ. ಈ ಒಂದು ಆರಾಧನೆಗೆ ಒಪ್ಪಿಸ್ಕೊಡ್ತೀನಿ ಸ್ವಾಮಿ. ಇಲ್ಲಿ ಒಂದು ಸಂದೇಶ ನೀವು ನಡೆಸಿರಿ ಅಪ್ಪ ಸ್ವಾಮಿ. ಮಾಡೋದು ಸಹೋದರ ಜೊತೆ ನಡೆಸಿ ಕಾರ್ಯಪ್ಪ ತಂದೆ. ನಾವೆಲ್ಲ ಪವಿತ್ರಾತ್ಮಕ ಬರೀತಾರೆ ಕೂತ್ಕೊಂಡು ಕೇಳೋಕೆ ಸಹಾಯ ಮಾಡಿ ಸ್ವಾಮಿ. ಖಂಡಿತ ಒಂದು ಸಂದೇಶ ಮುಗಿದೊಳಗೆ ನಮ್ಮ ಜೀವನ ಬದಲಾವಣೆ ಒಂದು ವಿಷಯವನ್ನು ತಿಳಿಪಡಿಸಲು ಕೇಳಿಕೊಂಡು ಚಿಕ್ಕ ಪ್ರಾರ್ಥನೆ ಕ್ರಿಸ್ತನ ಪ್ರಾರ್ಥನೆ ದೇವರೇ, ಆಮೇನ್. ಒದಗಿಸುವಾಗಲೇ ನೀ ಮಾತ್ರ ಸಾಕು ನನಗೆ. ಯೆಹೋವನ ಸೌಖ್ಯದಾಯಕನೇ, ನಿಂಗಾಯದಿಂದ ಗುಣವಾದೆನ. ಯೆಹೋವ ಶಮ್ಮ ನನ್ ಜೊತೆ ಇರುವೆ, ನೀ ಮಾತ್ರ ಸಾಕು ನನಗೆ. ಯೆಹೋವ ಶಮ್ಮ ನನ್ ಜೊತೆ ಇರುವೆ, ನೀ ಮಾತ್ರ ಸಾಕು ನನಗೆ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ಯೆಹೋವ ಎಲ್ಲವನ್ನೂ ಸೃಷ್ಟಿಸುವ ದೇವರೇ, ನಿಮ್ಮ ವಾಕ್ಯದಿಂದ ಸೃಷ್ಟಿ ಮಾಡಿದೆ. ಯೆಹೋವ ಪರಿಶುದ್ಧ ಉನ್ನತ ದೇವರೇ, ನಿನ್ನ ಹಾಗೆ ಯಾರೂ ಇಲ್ಲ. ಯೆಹೋವ ಶಾಲೋಮ್ ನನ್ ಸಮಾಧಾನ, ನೀಡಿದೆ ನನ್ನ ಹೃದಯದಲ್ಲಿ. ಯೆಹೋವ ಶಾಲೋಮ್ ನನ್ ಸಮಾಧಾನ, ನೀಡಿದೆ ನನ್ನ ಹೃದಯದಲ್ಲಿ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ಯೇಸುವೇ ನೀನೇ ನನ್ನ ಪ್ರಿಯನು, ನನ್ನೆಷ್ಟೊಂದು ಪ್ರೀತಿ ಮಾಡಿದೆ. ನನ್ನನ್ನು ರಕ್ಷಿಸಲು ನಿನ್ನನ್ನೇ ನೀಡಿದೆ. ನಿನ್ನ ಹಾಗೆ ಯಾರೂ ಇಲ್ಲ. ನನ್ನ ಜೀವಿತ ದಿನವೆಲ್ಲ ನಿನಗಾಗಿ ಜೀವಿಸುವೆ. ನೀ ಮಾತ್ರ ಸಾಕು ನನಗೆ. ನನ್ನ ಜೀವಿತ ದಿನವೆಲ್ಲ ನಿನಗಾಗಿ ಜೀವಿಸುವೆ. ನೀ ಮಾತ್ರ ಸಾಕು ನನಗೆ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ.
ನಾವು ಸತ್ಯವೇದದಿಂದ ನೋಡ್ತೀವಿ. ಇವತ್ತಿಂದ ನಾವು ಎಬೇಸಿಯರಿಂದ ನಾವು ಕಲ್ಕೋತೀವಿ. ಸೊ ನೀವೆಲ್ಲ ಎಬೇಸಿಯರ್ ಪುಸ್ತಕ ಓಪನ್ ಮಾಡಿ ಫಸ್ಟ್ 1ನೇ ಅಧ್ಯಾಯ. ಸೊ ಇವತ್ತು ನಾವು ದೇವರ ಬಗ್ಗೆ ಅರ್ಥ ಮಾಡ್ಕೋತೀವಿ. ಪವಿತ್ರಾತ್ಮನಿಂದ ನಾವು ಪವಿತ್ರಾತ್ಮನ ಜ್ಞಾನದಿಂದ ಯೇಸುವನ್ನು ಉನ್ನತವಾಗಿ ಅರಿಯುವುದ ಬಗ್ಗೆ ನಾವು ಇವತ್ತು ಕಲ್ಕೋತೀವಿ. ಸೊ ಸುಮಾರು ಯಾರೆಲ್ಲ ಒಂದು 30 ವರ್ಷದಿಂದ ಸಭೆಯಲ್ಲಿದ್ದೀರಾ? ಕೈ ಎತ್ತಿ. 30+ ಇದೆಲ್ಲ ಕಲಿತಿರ್ತೀವಲ್ಲ. ಸೊ ಯೇಸು ಬಗ್ಗೆ ನಮಗೆ ಬಹಳ ಅರಿವಿರುತ್ತೆ ಇಷ್ಟು ವರ್ಷದಲ್ಲಿ. ಓಕೆ, ಸುಮಾರು ಅದ್ಭುತಗಳು ನಮ್ಮ ಜೀವನದಲ್ಲಿ ನಾವು ನೋಡಿರ್ತೀವಿ. ಓಕೆ, ಸುಮಾರು ಉತ್ತರಿಸಿದ ಪ್ರಾರ್ಥನೆಗಳು, ಎಷ್ಟೊಂದು ಪ್ರಾರ್ಥನೆ ಇದೆ, ಅದರ ದೇವರು ನಮಗೆ ದಯಪಾಲಿಸಿರ್ತಾರೆ. ಸೊ ನಮಗೆಲ್ಲ ಸುಮಾರು ಅನುಭವಗಳಿರುತ್ತೆ. ದೇವರನ್ನ ಅರಿತು ಯೇಸುವಿನ ತಿಳುವಳಿಕೆ ಹೊಂದ ಮೇಲೆ ಏನೇನಾಯ್ತು. ಸೊ ಇವತ್ತು ನಾವು ಎಬೇಸಿಯರ ಪುಸ್ತಕದಿಂದ ನೋಡ್ತೀವಿ, ಪತ್ರದಿಂದ ಬರೆದಿರೋದು. ಮೊದಲನೇದು 15ರಿಂದ 23 ತನಕ. ಯಾರಾದ್ರೂ 15-16 ಓದ್ತೀರಾ? ಹೀಗಿರಲಾಗಿ ಕರ್ತನಾದ ಯೇಸುವಿನಲ್ಲಿ ನೀವು ಇಟ್ಟಿರುವ ನಂಬಿಕೆಯನ್ನು ಕುರಿತು ದೇವ ಜನರೆಲ್ಲರಿಗೆ ನೀವು ತೋರಿಸುವ ಪ್ರೀತಿಯನ್ನು ಕೇಳಿ ನಾನು ನಿಮ್ಮ ನಿಮಿತ್ತವಾಗಿ ಎಡೆಬಿಡದೆ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ನನ್ನ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ. ಸೊ ಇದು ಅವರು ಹೇಳ್ತಿರ್ತಾರೆ. ಅವರು ಎಬೇಸಿಯರ ಸಭೆಗೆ ಈ ಪತ್ರವನ್ನು ಬರೀತಿದ್ದಾರೆ. ಈ ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಒಂದು ವಿಷಯ ಬರೀತಿದೆ. ನಾನು ನಿಮ್ಮ ನಿಮಿತ್ತವಾಗಿ ಎಡೆಬಿಡದೆ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ನನ್ನ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ಪ್ರಭಾವ ಸ್ವರೂಪನಾದ ತಂದೆಯೂ ಆಗಿರುವಾತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಯಾಕೆ ಈ ಒಂದು ವಿಷಯ ಹೇಳ್ತಿದ್ದಾರೆ? ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಇಲ್ಲಿ ನಾವು 2 ವಿಷಯ ನೋಡಬೇಕು. ಒಂದು ಜ್ಞಾನ, ಇನ್ನೊಂದು ಆತ್ಮ, ಪವಿತ್ರಾತ್ಮ. ನಮ್ಮ ವಿಷಯ ನಮ್ಮ ಜೀವನದಲ್ಲಿ ಇವತ್ತು ನಾವೆಲ್ಲ ಒಂದೊಂದು ಹಂತದಲ್ಲಿ ಇರ್ತೀವಿ. ಓಕೆ, ಸ್ವಲ್ಪ ಜನರು ನಾವು ನಮ್ಮ ಜವಾಬ್ದಾರಿನೆಲ್ಲ ಮಾಡಿ ಮಕ್ಕಳೆಲ್ಲ ಮದುವೆ ಆಯಿತು, ಈಗ ನಾನು ಆರಾಮಾಗಿದ್ದೀನಿ, ಅಷ್ಟೊಂದು ನಾವು ತಲೆ ಕೆಡಿಸಲ್ಲ. ಸ್ವಲ್ಪ ಜನ ಇವಾಗಲೇ ಜೀವನ ಪ್ರಾರಂಭ ಮಾಡಿರ್ತೀವಿ. ಸ್ವಲ್ಪ ಜನರಿಗೆ ಮಕ್ಕಳು ಇವಾಗಲೇ ಬೆಳೀತಿರ್ತಾರೆ. ಸ್ವಲ್ಪ ಜನರಿಗೆ ಇವಾಗಲೇ ಮಕ್ಕಳು ಆಗಿದ್ದಾರೆ. ನಾವೆಲ್ಲ ಬೇರೆ ಬೇರೆ ಹಂತದಲ್ಲಿ ಜೀವನದಲ್ಲಿ. ನಮ್ಮ ಜೀವನದಲ್ಲಿ ನಾವು ಹೇಗಿದ್ದೀವಿ ನಾವು ನೋಡಿದ್ರೆ ನಾವು ಯಾವ್ಯಾವ ರೀತಿಯಾದ ಒಂದು ನಿರ್ಧಾರಗಳನ್ನು ಮಾಡಿದ್ದೀವಿ ಅದರ ಪ್ರಕಾರ ಇರುತ್ತೆ. ಅವರ್ ಲೈಫ್ ಇಸ್ ಅ ರಿಸಲ್ಟ್ ಆಫ್ ದ ಡಿಸಿಷನ್ಸ್ ವಿ ಹ್ಯಾವ್ ಮೇಡ್ ಇನ್ ಅವರ್ ಲೈಫ್. ನಮ್ಮ ಜೀವನ ಹೇಗಿರುತ್ತೆ ಇವತ್ತಂದ್ರೆ ನಾವು ಯಾವ ನಿರ್ಧಾರ ಮಾಡಿದ್ದೀವಿ. ನಾವು ಸಣ್ಣವರು ಇದ್ದಾಗ ಹೆಂಗೆ ಓದಿದ್ವಿ, ಬೆಳೆದ ಮೇಲೆ ಯಾವ ರೀತಿ ಕೆಲಸ ಮಾಡಿದ್ವಿ, ಯಾವ ರೀತಿಯಾದ ಒಂದು ಗಂಡನನ್ನು ಇಲ್ಲ ಹೆಂಡತಿ ನಾವು ಮದುವೆ ಆಗಿದ್ವಿ, ಇದೆಲ್ಲ ನಾವು ನಿರ್ಧಾರ ಮಾಡ್ತೀವಲ್ವಾ. ನಮ್ಮ ಜೀವನದಲ್ಲಿ ಸುಮಾರು ನಿರ್ಧಾರ ಮಾಡ್ತೀವಿ. ನಾವು ರೈಚಸ್ ಆಗಿರ್ಬೇಕಾ, ನಾವು ಪ್ರಾಮಾಣಿಕವಾಗಿರ್ಬೇಕಾ, ಇಲ್ಲ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾ, ಅದು ನಮ್ಮ ನಿರ್ಧಾರ ಅಲ್ವಾ. ಸೊ ಸುಮಾರು ನಿರ್ಧಾರಗಳನ್ನು ಮಾಡ್ತೀವಿ. ಈ ನಿರ್ಧಾರಗಳನ್ನ ಮಾಡಕ್ಕೆ ಒಂದು ಸರಿಯಾದ ನಿರ್ಧಾರ ಮಾಡಬೇಕಂದ್ರೆ ನಮಗೆ ಜ್ಞಾನ ಬೇಕು, ರೈಟ್? ಜ್ಞಾನ ತುಂಬಾ ಮುಖ್ಯ ನಮಗೆ. ಅದೇ ಜ್ಞಾನ ಪವಿತ್ರಾತ್ಮನಿಂದ ಬಂದ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ. ಯಾಕಂದ್ರೆ ಲೌಕಿಕ ಜ್ಞಾನವೂ ಇದೆ. ಎಷ್ಟೋ ಜನ ಇದ್ದೀವಲ್ಲ, ನಮಗಿಂತ ತುಂಬಾ ಉನ್ನತವಾಗಿರೋರು, ತುಂಬಾ ತಿಳುವಳಿಕೆ ಇರೋರು, ತುಂಬಾ ಜ್ಞಾನ ಉಳ್ಳವರು, ಸೈಂಟಿಸ್ಟ್ಗಳಿರ್ತಾರೆ, ಒಳ್ಳೆ ಒಳ್ಳೆ ಡಾಕ್ಟರ್ಸ್ಗಳಿರ್ತಾರೆ. ಓಕೆ, ಸೊ ಅವ್ರಿಗೂ ಸುಮಾರು ಜ್ಞಾನ ಇದೆ, ಅವ್ರ ಲೌಕಿಕವಾದ ಜ್ಞಾನ ಇದೆ, ಅದನ್ನು ನಾನು ತಪ್ಪು ಅಂತ ಹೇಳ್ತಿಲ್ಲ. ಆದರೆ ನಮಗೆ ಪವಿತ್ರಾತ್ಮನ ಜ್ಞಾನ ಇರಬೇಕು. ಯಾಕೆ ನಾವು ಸಭೆಗೆ ಬರ್ತೀವಲ್ಲ, ಆ ಪವಿತ್ರಾತ್ಮನ ಜ್ಞಾನದಿಂದ ನಾವು ಇವತ್ತು ಯೇಸುವಿನ ಉನ್ನತವಾಗಿ ನಾವು ತಿಳುವಳಿಕೆ ಆಗಬೇಕು. ಅದ್ರ ಬಗ್ಗೆನೇ ನಾವು ಇವತ್ತು ಕಲಿತೀವಿ.
ಓಕೆ, ಸೊ ಇವಾಗ 11:19. ಸೊ ನಾನು ಸುಮಾರು 35 ನಿಮಿಷ ತಗೋತೀನಿ. ಸೊ ಈ 35 ನಿಮಿಷ ನಿಮ್ಮ ಹತ್ರ ನಾನು ಕೇಳ್ತೀನಿ. ನಮಗೆ ಪ್ರಾಬ್ಲಮ್ಸ್ ಇರುತ್ತೆ, ಬೇಜಾರಿರುತ್ತೆ. ಈ 35 ನಿಮಿಷ ನಾವು ದೇವರಿಗೋಸ್ಕರ ಕೊಟ್ಬಿಡೋಣ. ಓಕೆ, ಸೊ ಮೊದಲನೇದಾಗಿ 1ನೇ ಅಧ್ಯಾಯ 18ನೇ ವಚನ ಯಾರಾದ್ರೂ ಓದಿ. 18ನೇ ವಚನ ಮಾತ್ರ. ಆತನು ನಿಮ್ಮ ಮನನೇತ್ರಗಳನ್ನು ಬೆಳೆಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂತೆಂಬುದನ್ನು ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯಗಳನ್ನು ಎಂತೆಂಬುದನ್ನು ನಂಬುವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮ ಎಷ್ಟು ಅತಿಶಯವಾದುದೆಂಬುದನ್ನು ನೀವು ತಿಳಿದುಕೊಳ್ಳುವಂತೆ ಅನುಗ್ರಹಿಸಲಿ. ಆಮೆನ್. ಹೇಳುತ್ತೆ, ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ. ಮನೋನೇತ್ರ ಅಂದ್ರೆ ಏನ್ ಹೇಳಿ? ನಮ್ಮ ಅಂತರಂಗದ ಕಣ್ಣು. ಓಕೆ, ದ ಐಸ್ ಆಫ್ ಹಾರ್ಟ್ ಅಂತಾರೆ. ಓಕೆ, ನಾವು ನಮ್ಮ ಹೊರಗಿರೋ ಈ ಕಣ್ಣಿನ ನಾವು ನೋಡ್ತೀವಿ. ಓಕೆ, ಇವಾಗ ನಾವು ಹೊರಗೆ ನೋಡೋದು ಗೊತ್ತಾಗುತ್ತೆ. ಸಡನ್ ಆಗಿ ಮೋಡ ಕರ್ಕೊಂಡ್ಬಿಟ್ಟಿದೆ, ಮಳೆ ಬರೋ ತರ ಇದ್ರೆ ಅದು ಮಳೆ ಬರಲ್ಲ. ನಮ್ಗೆ ಗೊತ್ತು, 3-4 ದಿನ ನೋಡ್ತಿರ್ತೀವಿ, ಹಿಂಗಾಗುತ್ತೆ. ಆಮೇಲೆ ತಿರ್ಗಾ ಬಿಸಿಲು ಬರುತ್ತೆ, ನಮ್ಗೆ ಗೊತ್ತಾಗುತ್ತೆ. ಆದ್ರೆ ನಮ್ಮ ಮನಸ್ಸಿನಲ್ಲಿರುವ ಕಣ್ಣು, ಆ ಕಣ್ಣು ಸುಮ್ಮನೆ ತೆರೆಯಲ್ಲ. ಓಕೆ, ಕರೆಕ್ಟ್. ಯಾವಾಗ ಕಣ್ಣು ತೆರೆದಿರುತ್ತಾ, ಸುಮಾರು ಸಲ ಕಣ್ಣು ನಾವು ಮುಚ್ಚಿಬಿಟ್ಟಿರ್ತೇವೆ. ಹಾಗಾಗಿ ಯಾವಾಗ ತೆಗೆಯುತ್ತೆ ಏನಾದ್ರೂ ಒಂದು ಆದ್ರೆ ನಮ್ಮ ಮನಸ್ಸಿನ ಕಣ್ಣು ತೆರೆದಿದೆ, ಏನಪ್ಪ ಆಯ್ತು, ಅವಾಗ ನಾವು ಯೋಚನೆ ಮಾಡ್ತೀವಿ ಏನಾಗುತ್ತೆ ಅಂತ. ಸೊ ಪೌಲನು ಬರೀತಿದ್ದಾನೆ, ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ. ಬೆಳಗಿಸಿ ಅಂದ್ರೆ ಏನಿ? ಓಪನ್ ಆಗೋದು, ಉಜ್ವಲ. ಬೆಳಗ್ಗೆ ಬೆಳಗಾಗತ್ತಲ್ಲ, ಕತ್ಲಾಗಿರುತ್ತೆ, ಸಣ್ಣಾಗಿ ಬೆಳಕಾಗತ್ತೆ. ಸೂರ್ಯೋದಯ ಆಗುತ್ತೆ, ಬೆಳಕಾಗುತ್ತೆ. ಅವಾಗ ಆ ಬೆಳಗ್ಗೆ ಆಯ್ತು, ಎಲ್ಲ ಬೆಳಗಿಸಿ. ನಾವು ಪ್ರಾರ್ಥನೆ ಇದು ಹಾಡು ಬೇರೆ ಆಡ್ತೀವಲ್ಲ, ಬಾಳು ಬೆಳಗಿಸಿ. ಸೊ ನಮ್ಮ ಆತ್ಮಗಳು ಅವಾಗ ಓಪನ್ ಆಗುತ್ತೆ, ನಮ್ಗೆ ಕಾಣುತ್ತೆ, ಕಾಣುತ್ತೆ. ಸೊ ಅವನು ಯಾಕೆ ಈ ಒಂದು ವಿಷಯವನ್ನು ಹೇಳ್ತಾರೆ? ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂತದೆಂಬುದನ್ನು ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂತೆಂಬುದನ್ನು ನಂಬುವವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದ್ದೆಂಬುದನ್ನು ನೀವು ತಿಳಿದುಕೊಳ್ಳುವಂತೆ ಅನುಗ್ರಹಿಸಲಿ. ಯೇಸುವನ್ನು ಅರಿಯುವುದು, ಆತನ ಕರೆಯ ನಿರೀಕ್ಷೆ ಯಾವುದು ಅದನ್ನು ಅರ್ಥಕೊಂಡು ದೇವರನ್ನೆಲ್ಲ ಕರೆದಿದ್ದಾರಲ್ಲ. ಎಷ್ಟೊಂದು ಜನ ಇವತ್ತು ಭಾನುವಾರ ಸಂಜೆ ಬೆಳಗ್ಗೆ ಎಷ್ಟೊಂದು ಜನ ಹೊರಗಿರ್ತಾರೆ, ಸುಮಾರು ಜನ ನಿದ್ದೆ ಮಾಡ್ತಿರ್ತಾರೆ. ಪಾಪ ಒಂದೇ ದಿನ ಸಿಗುತ್ತೆ. ಸ್ವಲ್ಪ ಜನ ಸ್ವಲ್ಪ ಹೊತ್ತು ಲೇಟಾಗಿ ನಿದ್ದೆ ಮಾಡೋಣ, ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಲೇಟಾಗಿ ಹೇಳೋಣ ಅಂತಿರ್ತಾರೆ. ಸ್ವಲ್ಪ ಜನ ಇವತ್ತು ಕೆಲಸಕ್ಕೆ ಹೋಗಿರ್ತಾರೆ, ಸ್ವಲ್ಪ ಜನ ಆಟಕ್ಕೆ ಹೋಗಿರ್ತಾರೆ, ಸ್ವಲ್ಪ ಜನ ಫ್ಯಾಮಿಲಿ ಜೊತೆ ಹೊರಗೆ ಹೋಗಿರ್ತಾರೆ, ಸುಮಾರು ಜನ ಎಲ್ಲೆಲ್ಲ ಹೋಗಿರ್ತಾರೆ. ಆದ್ರೆ ನಾವು ಕ್ರೈಸ್ತರು ಇವತ್ತು ಸಭೆಯಲ್ಲಿ ಕೂತಿದ್ದೀವಿ. ಓಕೆ, ಎಷ್ಟು ಅದ್ಭುತವಾದ ಒಂದು ಪ್ರಶ್ನಾವಳಿ ಇತ್ತು. ಸಾಮ್ಸನ್ ಇತ್ತು, ನಾನು ಸಾಮ್ಸನ್ ಅಂತ ತಿಳ್ಕೊಂಡೆ. ನಾನು ಸಾಮ್ಸನ್ ನೋಡಿಲ್ಲ, ಆದ್ರೆ ಅದು ಡ್ಯೂಟ್ರಾನಮಿ. ಸೊ ನಾವೆಲ್ಲ ಇಲ್ಲಿ ಕೂರ್ತಿರೋಕೆ ಒಂದು ಅರ್ಥವಿದೆ. ದೇವರು ನಮ್ಮನ್ನು ಕರೆದಿರೋಕೆ ಒಂದು ಅರ್ಥ ಇದೆ. ಅವ್ರು ಯಾವುದೋ ಒಂದು ನಿರೀಕ್ಷೆಯಿಂದ ನಮ್ಮನ್ನೆಲ್ಲ ಕರೆದಿದ್ದಾರೆ. ಅದು ನಾವು ಕಲ್ತ್ಕೋಬೇಕು, ಅದು ನಾವು ಅರಿವಾಗಬೇಕು ನಮಗೆ. ಅದಕ್ಕೆ ನಾವು ಯೇಸುವನ್ನು ಸರಿಯಾಗಿ ಅರ್ಥ ಮಾಡೋದು ತುಂಬಾ ಇಂಪಾರ್ಟೆಂಟ್. ಯಾರಿಗೆಲ್ಲ ಇಲ್ಲಿ ಸಾವನ್ ಕಂಡ್ರೆ ಭಯ ಹೇಳಿ? ನಮಗೆಲ್ಲ ಭಯ ಇಲ್ಲ, ಅಲ್ಲೇ ಸ್ವಲ್ಪ ಭಯ ಇದೆ, ಸ್ವಲ್ಪ ಭಯ ಇದೆ. ನಾನು ಹೇಳ್ತೀನಿ ನೋಡಿ, ಒಂದು ವಿಷಯ ಆಯ್ತು ರೀಸೆಂಟ್ ಆಗಿ. ಜೂನ್ 12ನೇ ತಾರೀಕು ಪ್ಲೇನ್ ಕ್ರಾಶ್ ಆಯ್ತಲ್ಲ, ಎಷ್ಟೊಂದು ಜನ ಸತ್ತು. 13ನೇ ತಾರೀಕು ನಾನು ಚೆನ್ನೈಗೆ ಹೋದೆ ಪ್ಲೇನ್. ಸೊ ಅದು ಬೇರೆ ಒಂದು 4 ನಿಮಿಷ ಫ್ಲೈಟ್ ಅಷ್ಟೇ, ಲಾಂಗ್ ಇಲ್ಲ. ಸೊ ನಾವು ಚೆನ್ನೈನ ಆಲ್ಮೋಸ್ಟ್ ರೀಚ್ ಆಗ್ಬಿಟ್ವಿ. ಪೈಲಟ್ ಹೇಳಿದ್ರು ಗೆಟ್ ರೆಡಿ ಫಾರ್ ಲ್ಯಾಂಡಿಂಗ್ ಅಂತ. ಎಲ್ಲ ಕ್ರೂ ಎಲ್ಲ ಹಾಕೊಂಡು ಕುತ್ಕೋತಾರೆ. ಸೊ ಲ್ಯಾಂಡ್ ಆಗಕ್ಕೆ ಆಲ್ಮೋಸ್ಟ್ ಹೋಯ್ತು. ಇನ್ನೊಂದು 2 ನಿಮಿಷ ಲ್ಯಾಂಡ್ ಆಗ್ತೀವಿ. ಟಕ್ ಅಂದ್ಬಿಟ್ಟು ಟೇಕ್ ಆಫ್ ಆಗ್ಬಿಡ್ತು ಫ್ಲೈಟ್. ಓಕೆ, ಒಂದು 10 ಸೆಕೆಂಡ್ ಟೇಕ್ ಆಫ್ ಆಯ್ತು. ಫ್ಲೈಟ್ ಒಂದು ಸ್ವಲ್ಪ ಬಿತ್ತು. ಸ್ಟಾರ್ಟ್ ಮಾಡ್ಬಿಟ್ಟು, ಯಾಕಂದ್ರೆ 12ನೇ ತಾರೀಕು ಅದು ಪ್ಲೇನ್ ಕ್ರಾಶ್ ಆಯ್ತು. ಎಲ್ಲ ಕಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗ್ಬಿಟ್ರು. ಅಳ್ತಾರೆ, ಮಕ್ಕಳೆಲ್ಲ ಅಳ್ತಿದ್ದಾರೆ, ಅವನ ಹೆಂಗೋ ಮಾಡ್ತಿದ್ದಾನೆ,
ಶೇಕ್ ಆಗ್ತಿದೆ ಫ್ಲೈಟು. ನನ್ನ ಪಕ್ಕ ಅವ್ರ ಅಜ್ಜಿ ಕೂತಿದ್ರು, ಅವರೆಲ್ಲಿ ಮಲೇಷ್ಯಾ, ಅದ್ರ ಪಕ್ಕ ಇನ್ನೊಂದು ಸಣ್ಣ ಹುಡುಗಿ ಕೂತಿದ್ರು, ಅವಳು ಒಂದು 14-15 ವರ್ಷ ಇರ್ಬೋದು. ಅವಳು ಆ್ಯಡ್ ಶೂಟ್ ಮಾಡಕ್ಕೆ ಹೋಗ್ತಿದ್ರು ಚೆನ್ನಾಗಿ. ಎಲ್ಲ ಶಾಕು. ಹಿಂದೆ ಒಬ್ಬ ಹೆಂಗ್ಸ್ ಹೇಳಿದ್ರು ಈ ಥರ, 1:46 ನೆನೆ ಇದೇ ಟೈಮ್ಗೆ ಪ್ಲೇನ್ ಕ್ರಾಶ್ ಆಯ್ತು ಅಂತ. ನಾನು ಕೂತಿದ್ದೆ, ಅಜ್ಜಿ ಅಂತ ಕೇಳಿದೆ, ನಾನು ಸಾಯಕ್ಕೆ ಭಯ. ನಾನು ಹಿಂಗೇನು ನೋಡಿದ್ರು, ಸತ್ರು ಖುಷಿಯಾಗಿ ಸಾಯ್ಬೇಕು ಅಂದೆ ನಾನು. ನನಗೆ ಭಯ ಆಯ್ತು, ಏನಾಗುತ್ತೆ, ಎಲ್ಲಿ ಬೀಳ್ತೀವಿ. ಸೊ ನಾವೊಂದು 15,000 ಅಡಿಯಲ್ಲಿ ಇದ್ದಾಗ ನಮಗೇನು ಏನಿಲ್ಲ, ಲೈಕ್ ಬೀಳುತ್ತೆ. ಆಮೇಲೆ ಒಂದು 15 ಸೆಕೆಂಡ್ ಆದಮೇಲೆ ಪೈಲಟ್ ಅನೌನ್ಸ್ ಮಾಡ್ತಾರೆ, ಈ ಥರ ನಾನು ಲ್ಯಾಂಡ್ ಮಾಡೋಕ್ಕಿದ್ದೆ, ರನ್ವೇ ರೆಡಿ ಇಲ್ಲ, ಒಂದು 10 ನಿಮಿಷ ವೇಟ್ ಮಾಡಿ ಅಂತ ಹೇಳಿದ್ದಾರೆ, ನಾನು ಇಲ್ಲೇ ಒಂದು 10 ನಿಮಿಷ ಸುತ್ತೀನಿ ಅಂತ. ನಾನು ಹೇಳ್ತೀನಿ ನೋಡಿ, ನಮ್ಮ ಫ್ಲೈಟಲ್ಲಿ ಇರೋ ಎಲ್ರಿಗೂ ಆ ಒಂದು 10 ನಿಮಿಷ ಎಷ್ಟು ಕಷ್ಟ ಆಗ್ತಿತ್ತು ಗೊತ್ತಾ. ಅಲ್ಲೇ ಸುತ್ತಿದ್ದಾರೆ, ಮರೀನಾ ಬೀಚ್ ಆ ಕಡೆನೇ ಸುತ್ಕೊಳ್ಳೇದೆ. 10 ನಿಮಿಷ ಆದಮೇಲೆ ರೆಡಿ ಆಗುತ್ತೆ, ಯಾಕಂದರೆ ಬೇರೆ ಫ್ಲೈಟ್ಗಳಲ್ಲಿ ಇರ್ತಾರೆ, ಅದೆಲ್ಲ ಕ್ಲಿಯರ್ ಮಾಡಿದ್ಮೇಲೆ ಇದನ್ನು ಲ್ಯಾಂಡ್ ಮಾಡಕ್ಕೆ ಬಿಡ್ತಾರೆ. ಸೊ 10 ನಿಮಿಷ ಅವ್ನು ಹಂಗೆ ಆಡ್ತಿದ್ದಾನೆ, ಹಿಂಗೆ ಹೋಗುತ್ತೆ ಹಂಗೆ ಬರುತ್ತೆ. ಸರಿ ಆಯಿತು, ಸ್ಟಡಿ ಆಯಿತು ಫ್ಲೈಟು. 10 ನಿಮಿಷ ಎಲ್ಲರ ಮುಖದಲ್ಲೂ ಒಂದು ಭಯ. ಆಮೇಲೆ ಲ್ಯಾಂಡ್ ಆಗಿದ ತಕ್ಷಣ ಎಲ್ಲರೂ ಕೈ ತಟ್ಟಿದ್ರು. ಓಕೆ, ನನ್ನ ಜೀವನದಲ್ಲಿ ಸುಮಾರು ಸಲ ಫ್ಲೈಟ್ ಹೋಗಿದ್ದೀನಿ, ಇದೇ ಫಸ್ಟ್ ಟೈಮ್ ಫ್ಲೈಟ್ ಲ್ಯಾಂಡ್ ಆದಮೇಲೆ ಎಲ್ಲರೂ ಕೈ ತಟ್ಟಿದ್ರು. ಓಕೆ, ಸೊ ನಾನು ಇಳಿದ್ಬಿಟ್ಟು ನಾನು ಟ್ಯಾಕ್ಸಿ ತಗೊಂಡು ಹೋಗ್ತಿದ್ದೆ ಹೋಟೆಲ್ಗೆ. ಆವಾಗ ನಾನು ಯೋಚನೆ ಮಾಡಿದೆ, ಸೊ ನಮಗೆಲ್ಲ ಸಾವನ್ನ ಕಂಡ್ರೆ ಎಷ್ಟೊಂದು ಭಯ. ಆವಾಗ ಎಲ್ಲರೂ ಎಷ್ಟೊಂದು ಯೋಚನೆ ಬರುತ್ತೆ, ಏನಾಗುತ್ತೆ ನಮ್ಮ ಮಕ್ಕಳಿಗೆ, ಏನಾಗುತ್ತೆ ನಮ್ಮ ಮನೆಯವ್ರಿಗೆ, ಏನಾಗುತ್ತೆ, ಇದೆಲ್ಲ ಭಯ ಆಗುತ್ತಲ್ಲ. ಸೊ ಆದರೆ ಒಂದು ವಿಷಯ ಗೊತ್ತಾ, ನಮಗೆ ಮುಕ್ತಿ ನಮ್ಮ ಸಾವೇ. ಕ್ರೈಸ್ತರಾದ ನಮಗೆ ಸಾವನ್ನ ಕಂಡ್ರೆ ಭಯ ಇರುತ್ತೆ. ಯಾಕಂದ್ರೆ ಸುಮಾರು ಸಲ ನೀವು ಯೋಚನೆ ಮಾಡಿದ್ರೆ, ನೀವು ಸಾಯೋದ್ರ ಬಗ್ಗೆ ನಿಮ್ಗೆ ಅಷ್ಟೊಂದು ಬೇಜಾರು ಇರಲ್ಲ. ಅಯ್ಯೋ ನಾನು ಸತ್ತೋಗ್ಬಿಟ್ರೆ ನನ್ನ ಮಕ್ಕಳಿಗೆ ಏನಾಗುತ್ತೆ, ನಮ್ಮ ಮನೆಯವ್ರಿಗೆ ಏನಾಗುತ್ತೆ, ಅದ್ರ ಭಯ ಇರುತ್ತೆ. ರೈಟ್? ಸೊ ಸುಮಾರು ಜನ ಹಂಗೆ, ಏನ್ ಮಾಡೋದು, ಏನಾಗುತ್ತೆ ಜೀವನ ಅಂತ. ಆದ್ರೆ ಅದಕ್ಕೆ ನಾವು ಈ ಒಂದು ಸ್ಕ್ರಿಪ್ಚರ್ ತುಂಬಾ ಇಂಪಾರ್ಟೆಂಟ್. ನಮ್ಮನ್ನು ದೇವರು ಯಾಕೆ ಕರೆದ್ರು ಅದನ್ನ ಅರ್ಥ ಮಾಡ್ಬೇಕು, ತುಂಬಾ ಮುಖ್ಯ. ಯಾಕಂದ್ರೆ ನಮ್ಮ ಜೀವನದಲ್ಲಿ ನಮ್ಮ ಫ್ಲೈಟ್ ಯಾವಾಗ ಕ್ರಾಶ್ ಆಗುತ್ತೆ ಗೊತ್ತಾಗಲ್ಲ. ಸೊ ಫ್ಲೈಟ್ ಅಲ್ಲಿ ಹೋದ್ರೆ ಎಲ್ಲರೂ ಸೈತಾರ? ಇಲ್ಲ. ಫ್ಲೈಟ್ ಅಲ್ಲಿ ಹೋಗಿದ್ದ 242 ಜನದಲ್ಲಿ ಒಬ್ಬ ತಪ್ಪಿಸ್ಕೊಂಡಲ್ಲ. ಆದ್ರೆ ಪಾಪ ಹಾಸ್ಟೆಲ್ ಅಲ್ಲಿ ಊಟ ಮಾಡ್ತಿರೋ ಡಾಕ್ಟರ್ ಸ್ಟೂಡೆಂಟ್ಸ್ ಸತ್ತೋಗ್ಬಿಟ್ರು. ಓಕೆ, ಸೊ ಸಾವು ಬರ್ಬೇಕಂದ್ರೆ ನಾವು ಫ್ಲೈಟ್ ಅಲ್ಲೇ ಹೋಗ್ಬೇಕು ಅಂತ ಇಲ್ಲ. ಓಕೆ, ಹೆಂಗಾದ್ರೂ ನಮ್ಮ ಫ್ಲೈಟ್ ಕ್ರಾಶ್ ಆಗ್ಬಿಡುತ್ತೆ. ಸೊ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬಾರ್ದು, ಕ್ರೈಸ್ತರಾಗಿ ನಾವು ಯೋಚನೆ ಮಾಡಬಾರ್ದು, ಜಾಸ್ತಿ ನಾವು ತಲೆ ಕೆಡ್ಸ್ಕೋಬಾರ್ದು. ಆದ್ರೆ ಇನ್ನು ಅದಕ್ಕಿಂತ ಮುಖ್ಯವಾದ ಏನಂದ್ರೆ, ನಮ್ಮನ್ನು ಯೇಸು ಯಾಕೆ ಕರೆದ್ರು ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾಕೆ ಕರೆದಿದ್ದಾರೆ? ಸೊ ಎಲ್ರೂ ಪ್ರೀಚರ್ ಆಗಕ್ಕಾಗತ್ತಾ? ಎಲ್ರೂ ಸಿಂಗರ್ ಆಗಕ್ಕಾಗತ್ತಾ? ಎಲ್ರೂ ಹೋಗ್ಬಿಟ್ಟು ದೇವರನ್ನು ಹೋಗ್ಬಿಟ್ಟು ದೇವ್ರ ಬಗ್ಗೆ ಪ್ರಚಾರ ಮಾಡೋಕ್ಕಾಗತ್ತಾ? ನಿಮಗೋಸ್ಕರ ದೇವರು ಒಂದು ಇಂಪಾರ್ಟೆಂಟ್ ವಿಷಯ ಕೊಟ್ಟಿರ್ತಾರೆ. ಏನೋ ಒಂದು ನೀವು ಹೋಗ್ಬಿಟ್ಟು ಒಬ್ಬರನ್ನು ಎಂಕರೇಜ್ ಮಾಡ್ತೀರಾ, ಮೇ ಬಿ ಅದಕ್ಕೆ ನಿಮ್ಮನ್ನು ದೇವರು ಕರೆದಿರ್ತಾರೆ. ಒಬ್ಬರ ಹತ್ರ ಹೋಗ್ಬಿಟ್ಟು ನೀವು ಸತ್ಯವನ್ನು ಹೇಳ್ಕೊಡ್ತೀರಾ, ಅದಕ್ಕೋಸ್ಕರ ದೇವರು ನಿಮ್ಮನ್ನು ಕರೆದಿರ್ತಾರೆ. ಓಕೆ, ನೀವು ಸಭೆಯಲ್ಲಿ ಬಿಟ್ಟು ಚೆನ್ನಾಗಿ ಹಾಡಾಡ್ತೀರಾ, ಅದಕ್ಕೋಸ್ಕರ ದೇವರು ನಿಮ್ಮನ್ನು ಕರೆದಿರ್ತಾರೆ. ಯಾವುದೋ ಒಂದು ವಿಷಯಕ್ಕಾಗಿ ದೇವರು ನಿಮ್ಮನ್ನು ಕರೆದಿರ್ತಾರೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ನಾನು ಬಂದ್ಬಿಟ್ಟು ಪ್ರೀಚ್ ಮಾಡ್ತೀನಿ, ನಾನು ಹೋಗ್ಬಿಟ್ಟು ನಾನು ಪಾಪ ಮಾಡ್ತೀನಿ, ಅದ್ರ ಬಗ್ಗೆ ನಾನು ಹೇಳ್ತಿಲ್ಲ. ನಾವೆಲ್ಲ ದೇವರ ವಾಕ್ಯವನ್ನು ಫಾಲೋ ಮಾಡಬೇಕು, ರೈಚಸ್ ಆಗಿರಬೇಕು. ಓಕೆ, ನಾವು ದೇವರು ಹೇಳಿರೋ ತರ ಇದು ನಾವು ಫಾಲೋ ಮಾಡಬೇಕು. ಆಮೇಲೆ ನಮ್ಗೊಂದು ಕೆಲಸ ಕೊಟ್ಟಿರ್ತಾರಲ್ಲ ಅದ್ರ ಬಗ್ಗೆ ಮಾತಾಡ್ತೀನಿ. ವಿಕ್ಟರ್ ಬ್ರದರ್ ಹೇಳಿದ್ರು, ನಾನು ಮನೆ ಬಂದ್ಬಿಟ್ಟಿಲ್ಲ, ಹಾಡಾಡ್ಬಿಟ್ಟು ಹೋಗ್ಬಿಡ್ತೀನಿ, ಬೇರೆಲ್ಲ ಇಲ್ಲ ನಂದು. ಇಲ್ಲ ಹಂಗಿಲ್ಲ, ಬೇಸಿಕ್ ಇರುತ್ತೆ, ಅದನ್ನೆಲ್ಲ ಮಾಡಬೇಕು. ಆಮೇಲೆ ನಮ್ಗೇನು, ಅದಕ್ಕೆ ನಿಮ್ಮ ಮನೋನೇತ್ರಗಳು, ಈ ಪದ ನನಗೆ ತುಂಬಾ ಇಷ್ಟ ಆಯ್ತು. ಮನೋನೇತ್ರ, ಮನೋ ಕಣ್ಣು ಹೇಳ್ತಿಲ್ಲ, ನೇತ್ರಗಳು. ಓಕೆ, ಅದು ನಾವು ಓಪನ್ ಮಾಡಿ ನೋಡ್ಬೇಕು. ಸಹೋದರ ಇವತ್ತು ನಾನು ನಿಮ್ಮ ಹತ್ರ ಒಂದು ಕೇಳ್ಕೊಳ್ಳೋದೇನೆಂದ್ರೆ, ನೀವು ಯಾವತ್ತು ಕೊನೆಯದಾಗಿ ಪವಿತ್ರ ಆತ್ಮನ ಹತ್ರ ಮಾತಾಡಿದ್ರಿ? ಯಾವತ್ತು ಕೊನೆಯದಾಗ? ಇವತ್ತು ಬೆಳಗ್ಗೆನಾ, ನಿನ್ನೆನಾ, ಇಲ್ಲ ಒಂದು ವರ್ಷದ ಹಿಂದೆನಾ? ಸಹೋದರರೇ, ನಮ್ಗೆ ಯಾವುದೋ ಒಂದು ತಪ್ಪಾದ ಒಂದು ಕಲ್ಪನೆ ಇದೆ. ಪವಿತ್ರ ಆತ್ಮ ಅಂದ್ರೆ ನಾವು ಈ ಸುಮಾರು ಜನ ನೋಡ್ತೀವಲ್ಲ, ಬೇರೆ ಈ ಪೆಂಟೆಕಾಸ್ಟ್ ಅವ್ರ ಬಗ್ಗೆ ನಾನು ತಪ್ಪಾಗಿ ಮಾತಾಡ್ತಿಲ್ಲ. ಅವರು ಒಂದೊಂದು ಭಾಷೆನೆಲ್ಲ ಏನೇನೋ ಹೇಳ್ತಾರೆ, ಜಂಪ್ ಮಾಡ್ತಾರೆ, ಅದೆಲ್ಲ ನೋಡ್ಬಿಟ್ಟು ನಾವು ಪವಿತ್ರ ಆತ್ಮ ಅಂದ್ರೆ ಹಂಗೆಲ್ಲ ಇಲ್ಲ, ನಂಗೆ ಬೇಕಿಲ್ಲ, ಅದು ತಪ್ಪು ಅಂತ ನಾವೊಂದು ಕಲ್ಪನೆಯಲ್ಲಿ ಇದ್ದೀವಿ. ನಾವು ಅದರಿಂದ ಹೊರಗೆ ಬರಬೇಕು. ಅವ್ರು ಮಾಡೋ ಥರ ಮಾಡಬೇಕು ನಾನು ಹೇಳ್ತಿಲ್ಲ.
ಆದ್ರೆ ಪವಿತ್ರ ಆತ್ಮನು ನಮ್ಮ ಜೊತೆ ಇದ್ದಾರೆ. ನಾವು ದೀಕ್ಷಾಸ್ನಾನ ತಗೊಳ್ಳುವಾಗ ನಮ್ಗೆ ಏನ್ ಹೇಳಿದ್ರು? ನಿಮ್ಮ ಪಾಪ ಎಲ್ಲ ಹೊರಗಿವಾಗತ್ತೆ, ಮನಸ್ಬಿಡ್ತಾರೆ, ನಿಮಗೆ ಪವಿತ್ರ ಆತ್ಮನ ಒಂದು ವರ ಸಿಗುತ್ತೆ. ಓಕೆ, ಸೊ ನಮ್ಮಲ್ಲಿ ಪವಿತ್ರ ಆತ್ಮ, ನಮ್ಮ ಈ ಒಂದು ದೈಹಿಕವಾದ ಬಲ, ಓಕೆ, ನಮ್ಮ ಮನಸ್ಸಿನಿರೋ ಬಲ, ಮೈ ವಿಲ್ ಪವರ್ ಅಂತ, ಅದರಿಂದ ನಾವು ನಮ್ಮ ಆತ್ಮದ ನೇತ್ರಗಳನ್ನು ತೆರೆಯಕ್ಕಾಗಲ್ಲ. ನಮಗೆ ಪವಿತ್ರ ಆತ್ಮನ ಒಂದು ಸಹಾಯ ಬೇಕಾಗುತ್ತೆ ಸಹೋದರ ಸಹೋದರಿ. ನಮ್ಮಿಂದ ನಮಗೊಂದು ಇದು ಲಿಮಿಟ್ ಇದೆ. ಆ ಲಿಮಿಟ್ ತನಕ ನಾವು ಹೋರಾಡ್ತೀವಿ, ಆಮೇಲೆ ಬಿಡ್ತೀವಿ. ಯಾಕಂದ್ರೆ ನಾವು ಮನುಷ್ಯರು. ನಮ್ಮನ್ನು ಸೃಷ್ಟಿಸುವಲ್ಲಿ ನಮಗೆ ನಾನಾ ರೀತಿಯಾದ ದೈಹಿಕ, ಮಾನಸಿಕ ಚಾಲೆಂಜಸ್, ವೀಕ್ನೆಸಸ್ ಎಲ್ಲ ಇದೆ. ನಮಗೆಲ್ಲ ಒಂದೊಂದು ವೀಕ್ನೆಸ್ ಇರುತ್ತೆ. ನಮಗೆಲ್ಲ ಯಾವುದೋ ಒಂದು ಪಾಪ ಅವಾಗ ಬಂದು ಕಚ್ಬಿಟ್ಟು ಹೋಗುತ್ತೆ. ಅವಾಗ ನಾವು ಎಷ್ಟೊಂದು ಟ್ರೈ ಮಾಡ್ತೀವಿ, ಅದೇ ಟಕ್ಕನ್ ಬಂದ್ಬಿಟ್ಟು ಅದು ಬಂದ್ಬಿಟ್ಟು ಹೋಗುತ್ತೆ. ಯಾವ ಒಬ್ಬೊಬ್ರಿಗೂ ಒಂದೊಂದು ಇರುತ್ತೆ. ಒಬ್ಬೊಬ್ರು ಕೋಪ ಇರುತ್ತೆ, ಒಬ್ಬೊಬ್ರಿಗೆ ಸುಳ್ಳು ಇರುತ್ತೆ, ಏನೋ ಇರುತ್ತೆ. ಆದ್ರೆ ಅದನ್ನು ನಾವು ಜಯಗಳಿಸಿ ಅದರಿಂದ ನಾವು ಮೇಲೆ ಬರ್ಬೇಕಂದ್ರೆ ನಮಗೆ ಪವಿತ್ರಾತ್ಮನ ಒಂದು ವರ ಬೇಕೇ ಬೇಕು. ಬೇಕು ಅಂತಿಲ್ಲ, ಬೇಕೇ ಬೇಕು. ಸಹೋದರ ಹೆಸರೇ, ನಿಮ್ಮನ್ನೆಲ್ಲ ನಾನು ಇವತ್ತು ಏನು ಪ್ರೋತ್ಸಾಹಗೊಳಿಸಿ ಅಂದ್ರೆ, ನೀವು ಪವಿತ್ರಾತ್ಮನಲ್ಲಿ ಪ್ರಾರ್ಥನೆ ಮಾಡಿ. ಪವಿತ್ರಾತ್ಮನನ್ನು ಕೇಳಿ, ನನಗೆ ಬಲ ಬೇಕು, ನನಗೆ ಶಕ್ತಿ ಬೇಕು. ಮೊದಲು ನನ್ನ ಜೀವನದ ಒಂದು ಉದ್ದೇಶ ಏನು? ನೀವೆಲ್ಲ ಒಂದೊಂದು ಕೆಲಸದಲ್ಲಿ ಇರ್ತೀರಾ, ಒಂದು ಉದ್ಯೋಗ ಮಾಡ್ತಿರ್ತೀರಾ, ಮಕ್ಳಿರ್ತಾರೆ, ಹೆಂಡತಿ ಇರ್ತಾರೆ, ತಾಯಿ ಇರ್ತಾರೆ, ತಂದೆ ಇರ್ತಾರೆ, ಒಡ ಹುಟ್ಟಿದವರು ಇರ್ತಾರೆ, ಅವರನ್ನ ನೋಡ್ಕೋತೀರಾ, ಎಲ್ಲ ಮಾಡ್ತೀರಾ. ಆದ್ರೆ ನಿಮ್ಮ ಜೀವನಿಗೋಸ್ಕರ ನಿಮ್ಮ ವೈಯಕ್ತಿಕವಾಗಿ ದೇವರು ಒಂದು ಉದ್ದೇಶ ಇರುತ್ತೆ. ಅದು ಏನು ಅಂದ್ಬಿಟ್ಟು ನೀವು ಕಲ್ತ್ಕೋಬೇಕಾಗುತ್ತೆ. ಅದಕ್ಕೆ ನೀವು ನಿಮ್ಮ ಮನೋನೇತ್ರಗಳ ಜೊತೆ ಅದಕ್ಕೆ ನೀವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಅದ್ರ ಮೂಲಕ ನೀವು ಯೇಸುವನ್ನು ಇನ್ನೂ ಸರಿಯಾಗಿ ನಾವು ಅರ್ಥ ಮಾಡ್ಕೋತೀವಿ. ನಮ್ಗೆ ಎಷ್ಟೊಂದು ಸಲ ನಮ್ಮ ಜೀವನದಲ್ಲಿ ನಮಗೊಂದೊಂದು ಭಯ ಇದೆ, ಯಾವುದೋ ಭಯ ಇರುತ್ತೆ. ನನಗೆ ನಂಬರ್ಸ್ ಕಂಡ್ರೆ ಭಯ, ನಿಮ್ಗೆಲ್ಲ ಗೊತ್ತಿದ್ಯಾ? ಸಂಖ್ಯೆಗಳನ್ನು ಕಂಡ್ರೆ ನನಗೆ ಭಯ. ಸುಮಾರು ವರ್ಷ ಈ ಭಯದಲ್ಲಿದೆ ನಾನು, ಸುಮಾರು ವರ್ಷ, ಒಂದು 20-25 ವರ್ಷ ನಾನು ಸಂಖ್ಯೆಗಳನ್ನು ಕಂಡ್ರೆ ಭಯ. ನನಗೆ 5 ಕಂಡ್ರೆ ತುಂಬಾ ಭಯ. ನಾನು ಹುಟ್ಟಿದ ದಿನ 5, ಆದ್ರೆ ನನಗೆ 5 ಕಂಡ್ರೆ ಭಯ. ಆ ಭಯ ಎಲ್ಲೋ ಒಂದು ಕಡೆ ಹುಟ್ಟು. ಒಂದಿನ ನಾನು ಚಿಕ್ಕಪ್ಪ ಸತ್ತೋದ್ರು ಅಂತ ನನಗೊಂದು ಮೆಸೇಜ್ ಬಂತು. ಆವಾಗ 8:05 ಇತ್ತು ಬೆಳಗ್ಗೆ. ಆ ದಿನದಿಂದ ನಾನು ಯಾವಾಗ 8:05 ಅಂದ್ರೆ ಒಂದು ಭಯ ಇರ್ತಿತ್ತು ನನಗೆ. 8:05 ನಾನು ಮನೆಯಿಂದ ಬಿಟ್ಟು ಹೊರಗೆ ಹೋಗಲ್ಲ, ಅದೊಂಥರ ಭಯ. ಫುಟ್ಪಾತ್ ಅಲ್ಲಿ ಎಲ್ಲೋ ಮತ್ತೆ ಬ್ಲಾಕ್ ಆಗಿರ್ತಾರ, ಬ್ಲಾಕ್ ಕಂಡ್ರೆ ನನ್ಗೆ ಭಯ. ನಾನು ನನ್ನ ಜೀವನದಲ್ಲಿ ಆಗಿರೋದು ನಾನು ಹೇಳ್ತಿದ್ದೀನಿ. ನಾನು ಆವಾಗ ಕ್ರೈಸ್ತರಾಗಿದ್ದೆ, ದೀಕ್ಷಾಸ್ಥಾನ ಹೊಂದಿದ್ದೆ, ಆದ್ರೂ ನನಗೆ ಭಯ ಆಯ್ತು. ಸುಮಾರು ವರ್ಷದಿಂದ ಭಯ ಆಯ್ತು. ನಾನು ಯಾರಿಗೂ ಹೇಳಿಲ್ಲ, ಹೇಳಿದ್ರೆ ನಗ್ತಾರಲ್ಲ, ಏನಪ್ಪ ಇವನ್ ಚಾಡು ತಗೊಂಡು ನಂಬರ್ ಕಂಡ್ರೆ ಭಯ ಅಂತಾರೆ ಅಂತ. ಆದ್ರೆ ನನಗೆ ಪವಿತ್ರ ಆತ್ಮದಿಂದ ಅದರಿಂದ ನನಗೆ ಬಿಡುಗಡೆ ಸಿಕ್ತು. ಒಂದಿನ ನಾನು ಕುತ್ಕೊಂಡು, ನಾನೊಬ್ಬ ಪ್ರೀಚರ್ ಪ್ರೀಚ್ ಮಾಡ್ತಿದ್ರು, ಅವ್ರ ಬಗ್ಗೆ ಮಾತಾಡಿದ್ರು. ನನಗೆ ಈ ಹಬ್ಬನಿಗೆ ಗೊತ್ತಾಯ್ತು ನನ್ನ ಭಯ. ಅವ್ರು ಹೇಳಿದ್ರು, ನಾವು ಪವಿತ್ರ ಆತ್ಮನ ಹತ್ರ ಪ್ರಾರ್ಥನೆ ಮಾಡಿದ್ರೆ ಆ ಭಯದಿಂದ ನಮ್ಗೆ ಬಿಡುಗಡೆ ಸಿಗುತ್ತೆ ಅಂತ. ನಾನು ಬಿಡುಗಡೆ ಹೊಂದಿದೆ. ಇವತ್ತು ನಿಮ್ ಜೀವನದಲ್ಲಿ ಯಾವುದೊಂದು ಭಯ ಇರುತ್ತೆ, ಆ ಭಯ ನಿಮ್ಮನ್ನು ಕಂಟ್ರೋಲ್ ಮಾಡುತ್ತೆ. ಸೈತಾನನ ಒಂದು ದೊಡ್ಡ ಒಂದು ಬಲೆ ಏನು ಗೊತ್ತಾ? ನಮ್ಮನ್ನು ಕಂಟ್ರೋಲ್ ಮಾಡೋದು. ನಾವು ಯೇಸುವನ್ನು ಅರಿಬೇಕು ಅನ್ನುವಾಗ ನಮ್ಮನ್ನು ಕಂಟ್ರೋಲ್ ಮಾಡ್ತಾನೆ. ನಿಮ್ ಜೀವನದಲ್ಲಿ ಯಾವುದೋ ಒಂದು ಹಾಸ್ಯವಾದ ಭಯಗಳಿರುತ್ತೆ, ಆದ್ರೆ ನಿಮ್ಗೆ ಒಂದು ಭಯ ಇರುತ್ತೆ, ಹಾಸ್ಯವಾದ ಭಯ. ಅಯ್ಯೋ ಅದನ್ನು ಹೇಳಿದ್ರೆ ನಗ್ತಾರಲ್ಲ, ಅದನ್ನ ಕಂಟ್ರೋಲ್ ಮಾಡ್ತಿದೆ. ಇಂದ ನನ್ನ ಕಂಟ್ರೋಲ್ ಮಾಡ್ತಿತ್ತು, ಯಾವುದೋ ರೀತಿ ಕಂಟ್ರೋಲ್ ಮಾಡ್ತಿತ್ತು. ಯೇಸುವನ್ನು ಸರಿಯಾಗಿ ಅರಿಯದೇ ಇರೋ ತರ ನನ್ನ ಕಂಟ್ರೋಲ್ ಮಾಡ್ತಿತ್ತು ಭಯ. ನಿಮ್ ಜೀವನದಲ್ಲಿ ಇವತ್ತು ಯೋಚನೆ ಮಾಡಿ, ಯಾವುದೋ ಒಂದು ಭಯ ಇದೆ ನಿಮ್ ಜೀವನದಲ್ಲಿ. ಸೈತಾನ ಯಾರನ್ನು ಲೇಸಾಗಿ ಬಿಡಲ್ಲ. ನಿಮ್ ಜೀವನದಲ್ಲಿ ಯಾವುದೋ ಒಂದು ಭಯ ಇರುತ್ತೆ. ಸಾವನ್ ಕಂಡ್ರೆ ಭಯ, ಯಾರಾದ್ರೂ ಹೆಣ ತಗೊಂಡೋದ್ರೆ ಭಯ ಇರುತ್ತೆ, ಯಾವುದೋ ಒಂದು ರೀತಿ ಯಾವುದೋ ಒಂದು ಮೂವಿ ನೋಡಿದ್ರೆ ಸ್ವಲ್ಪ ಭಯ ಇದೆ. ಸ್ವಲ್ಪ ಜನರಿಗೆ ಒಂದೊಂದು ಹಾಡನ್ನು ಕೇಳಿದ್ರೆ ಭಯ ಆಗುತ್ತೆ, ಯಾಕಂದ್ರೆ ಆ ಹಾಡು ಏನೋ ಒಂದು ಕೆಟ್ಟದಾಗಿರುತ್ತೆ. ಸ್ವಲ್ಪ ಜನರಿಗೆ ಸ್ವಲ್ಪ ಊರುಗಳ ಹೋದ್ರೆ ಭಯ ಇರುತ್ತೆ. ನಾನಾ ರೀತಿಯ ಭಯಗಳಿದೆ.
ನಾನು ನಿಮ್ಮ ಹತ್ರ ಏನು ಇವತ್ತು ಹೇಳ್ತೀನಿ ಅಂದ್ರೆ, ಇವತ್ತು ಕುತ್ಕೊಂಡು ನಿಮ್ಮ ಭಯಗೋಸ್ಕರ ಪ್ರಾರ್ಥನೆ ಮಾಡಿ. ಪವಿತ್ರಾತ್ಮ ನಿಮ್ಗೆ ಬಿಡುಗಡೆ ಕೊಡ್ತಾನೆ. ಪವಿತ್ರಾತ್ಮ ನಿಮ್ಗೆ ಬಿಡುಗಡೆ ಕೊಡ್ತಾನೆ. ಏನೋ ಒಂದು ಭಯ ಇರುತ್ತೆ, ಏನೋ ಒಂದು ಬೇಜಾರು, ಏನೋ ಒಂದು ಇರುತ್ತೆ. ನೀವು ನಿಮ್ಮ ಆತ್ಮದ ಕಣ್ಣುಗಳನ್ನು ತೆಗಿಬೇಕಾದ್ರೆ ನಿಮಗೆ ಪವಿತ್ರಾತ್ಮನ ಸಹಾಯ ಬೇಕಾಗುತ್ತೆ. ನಿಮ್ಮ ಭಯದಿಂದ ಹೊರಗೆ ಬೇಕಾದ್ರೆ ನಿಮಗೆ ಪವಿತ್ರಾತ್ಮನ ಸಹಾಯ ಬೇಕಾಗುತ್ತೆ. ಆವಾಗಲೇ ನಿಮ್ಮ ಜೀವನದ ಗುರಿ, ನಿಮ್ಮ ಜೀವನದ ಕರೆ, ಯಾಕೆ ದೇವರು ನಿಮ್ಮನ್ನು ಕರೆದಿದ್ದಾರೆ ಅಂತ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಸಭೆಗೆ ಬರ್ತೀವಿ, ಸಭೆಯಿಂದ ಹೋಗ್ತೀವಿ, ಫೆಲೋಶಿಪ್ ಮಾಡ್ತೀವಿ, ಮನೆಗೆ ಹೋಗ್ತೀವಿ, ಪ್ರೇಯರ್ ಮಾಡ್ತೀವಿ, ಎಲ್ಲ ಆಗುತ್ತೆ. ಆದ್ರೆ ನಮ್ಗೆ ಬಿಡುಗಡೆ ಇರಲ್ಲ, ನಮ್ಗೆ ಪರ್ಸನಲ್ ಬಿಡುಗಡೆ ಇರಲ್ಲ. ನಾವೆಲ್ಲ ಶಿಷ್ಯರಾಗಿ ನಮ್ಮ ಪರ್ಸನಲ್ ಬಿಡುಗಡೆಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ನಾವು ಬಂದ್ವಿ, ಸಭೆಗೆ ಬಂದ್ವಿ, ಪ್ರೇಯರ್ ಮಾಡಿದ್ವಿ, ನಾವು ಬೈಬಲ್ ಸ್ಟಡಿ ಮಾಡೋದು, ದೀಕ್ಷಾ ಸ್ನಾನ ಆಯ್ತು, ಎಲ್ಲ ಗ್ರೇಟ್. ಇಲ್ಲ, ಬರೇ ನಮ್ಮ ಜೀವನ, ನಮ್ಮ ಜರ್ನಿಯ ಪ್ರಾರಂಭ, ಅದು ಬರೇ ಪ್ರಾರಂಭ. ನಾವು ಪ್ರಾರಂಭದಲ್ಲೇ ನಿಂತ್ಕೊಳ್ಬೇಕು. ಅದು ಯೋಚನೆ ಮಾಡಿ, ನೀವು ಬಸ್ ಹತ್ತೀರಾ, ನೀವು ಇಲ್ಲಿಂದ ಹೈದರಾಬಾದ್ಗೆ ಹೋಗ್ಬೇಕು, ಬಸ್ಸಲ್ಲಿ ಕುತ್ಕೋತೀರಾ, ಕುತ್ಕೊಂಡೇ ಇರ್ತೀರಾ ಫುಲ್ ನೈಟು. 10 ಗಂಟೆಗೆ ಬಸ್ ಹೋಗ್ಬೇಕಾಗಿತ್ತು, ಬೆಳಗ್ಗೆ 5 ಗಂಟೆ ತನಕ ಬಸ್ಸಲ್ಲಿ ಕೂತಿದ್ರೆ ಹೆಂಗಿರುತ್ತೆ? ಸ್ವಲ್ಪ ಒಂದೊಂದ್ಸಲ ನಮ್ಮ ಜೀವನ ಹಂಗ ಆಗ್ಬಿಡುತ್ತೆ. ನಾವು ಒಂದು ಪಯಣಕ್ಕೋಸ್ಕರ ನಾವು ಕೂರ್ತೀವಿ ಬಸ್ಸಲ್ಲಿ, ಆದ್ರೆ ಬಸ್ ಮೂವ್ ಆಗೋದೇ ಇಲ್ಲ. ನಮ್ಮ ಜೀವನ ಹಂಗೆ ನಿಂತ್ಕೊಬಿಡುತ್ತೆ. ಏನೋ ನಾವು ದೂರ ಹೋಗ್ಬಿಡ್ತೀವಿ, ಹೈದರಾಬಾದಿಂದ ತಿರ್ಗ ಬಾಂಬೆಗೆ ಹೋಗ್ತೀವಿ, ಬಾಂಬೆದಿಂದ ಏನೋ ತಮಿಳ್ನಾಡು, ಆ ತರ ಒಂದು ನಾವು ಪರಿಕಲ್ಪನೆಯಲ್ಲಿ ಇರ್ತೀವಿ. ಆದ್ರೆ ನಮ್ಮ ಜೀವನ ಮೂವೇ ಆಗಿರಲ್ಲ, ಅಲ್ಲೇ ಇರ್ತೀವಿ. ಅದೇ ಪಾಪ, ಅದೇ ಕೋಪ, ಅದೇ ಸುಳ್ಳು, ಅದೇ ಇಚ್ಛೆ, ಅದೇ ಮೋಸ, ಎಲ್ಲ ಅದೇ ಬರ್ತಾನೆ ಇರುತ್ತೆ. ನಾವ್ ಏನಪ್ಪಾ ಇದು, ನಾನು ಜರ್ನಿ ಸ್ಟಾರ್ಟ್ ಮಾಡಿ, ನಿಮ್ ಜರ್ನಿನೇ ಸ್ಟಾರ್ಟ್ ಆಗಿಲ್ಲ ರೀ, ಅಲ್ಲೇ ಕೂತಿದ್ದೀರಾ ಅಷ್ಟೇ, ಬಸ್ಸಲ್ಲಿ ಬಂದು ಕೂತೀವಿ ಅಷ್ಟೇ, ಆದ್ರೆ ಬಸ್ ಮೂವ್ ಆಗ್ತಿಲ್ಲ. ಆ ಬಸ್ ಮೂವ್ ಮಾಡ್ಬೇಕಂದ್ರೆ ನಮ್ಗೆ ಪವಿತ್ರಾತ್ಮನ ಒಂದು ಶಕ್ತಿ ಬೇಕಾಗುತ್ತೆ. ಆ ಒಬ್ಬ ಡ್ರೈವರ್ ನಮ್ಮನ್ನು, ಚಾಲಕ ನಮ್ಮನ್ನು ನಡ್ಸ್ಕೊಂಡು ಹೋಗ್ಬೇಕಾಗುತ್ತೆ. ಅದನ್ನ ನಾವು ಅರ್ಥ ಮಾಡ್ಬೇಕು ಸಹೋದರ ಸಹೋದರಿ. ಇಲ್ಲಾಂದ್ರೆ ಸೈತಾನ್ ನಮ್ಮನ್ನ ಹಂಗೇ ಏನ್ ಮಾಡ್ತಾರೆ, ಮರಳು ಮಾಡಿ ಏನು ಒಂದು ಪ್ರಯೋಜನ ಇಲ್ಲದೆ ನಾವು ಸಾಯ್ತೀವಿ. ದೇವ್ರಿಗೋಸ್ಕರ ಯಾವ ಕೆಲಸನೂ ಮಾಡ್ದೇನೆ ನಾವು ಸಾಯ್ತೀವಿ. ಜಗಳ ಮಾಡ್ಕೊಂಡು, ಬೇಜಾರು ಮಾಡ್ಕೊಂಡು, ಇವ್ರ ಮೇಲೆ ಜಗಳ ಮಾಡ್ಕೊಂಡು, ಮಾತಾಡದೆ, ಅದು ಮಾಡದೆ, ಇದು ಹಂಗೆ ಇದ್ಬಿಡುತ್ತೆ ನಮ್ಮ ಜೀವನ. ಸೈತಾನಿಗೆ ನಾವು ದೊಡ್ಡ ಪಾಪ ಮಾಡಿ, ಕೊಲೆ ಮಾಡಿ, ಇದು ಮಾಡಿ ಅದೆಲ್ಲ ಬೇಕಿಲ್ಲ. ನಮ್ಮನ್ನು ಮರಳು ಮಾಡಿ ಒಂದ್ ಕಡೆ ಕೂರಿಸ್ಬಿಟ್ಟೆ ಬ್ರೋ, ನಾನು ಏನು ಈ ತರ ಸಿಗರೇಟ್ ಸೇರಲ್ಲ, ನಾನು ಆಲ್ಕೋಹಾಲ್ ಕುಡಿಯಲ್ಲ, ನಾನು ಇದು ಸುಳ್ಳಿಲ್ಲ, ನಂಗೆ ನಿಮ್ಮನ್ನು ಮರಳು ಮಾಡಿ ಕೂರಿಸ್ಬಿಟ್ಟಿದ್ದಾನೆ ಅಷ್ಟೇ. ನಮಗೆಲ್ಲ ಒಂದು ಶಕ್ತಿ ಇದೆ, ಪವಿತ್ರಾತ್ಮನ ಶಕ್ತಿ. ಆ ಪವಿತ್ರಾತ್ಮನ ಶಕ್ತಿಗೋಸ್ಕರ ನೀವೆಲ್ಲ ಪ್ರಾರ್ಥನೆ ಮಾಡ್ಬೇಕಾಗುತ್ತೆ. ಆವಾಗ ನಮ್ಮ ಕಣ್ಣುಗಳು ತೆರೆಯುತ್ತದೆ. ಯೇಸುವನ್ನು ನಾವು ಸ್ಪಷ್ಟವಾಗಿ ನೋಡ್ತೀವಿ. ಇಲ್ಲಾಂದ್ರೆ ಯೇಸು ಬಂದ್ರು, ಹೋದ್ರು, ಪುನರಾತ್ರಿ ಬಂದ್ರು, ಈಸ್ಟರ್ ಸೆಲೆಬ್ರೇಟ್ ಮಾಡ್ತೀವಿ, ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತೀವಿ, ಕ್ಯಾರಲ್ಸ್ ಆಡ್ತೀವಿ, ಗಿಟಾರ್ ತಗೋತೀವಿ, ತಬಲಾ ತಗೋತೀವಿ, ಮನೆ ಹೋಗ್ಬಿಟ್ಟು ಕ್ಯಾರಲ್ಸ್ ಆಡ್ತೀವಿ, ಬಿರಿಯಾನಿ ತಿಂತೀವಿ, ಹಂಗೆ ಆಗ್ಬಿಡುತ್ತೆ ನಮ್ಮ ಜೀವನ. ಸೈತಾನ ಸಾಕು, ಚರ್ಚ್ಗೆ ಹೋಗಪ್ಪ, ಹೋಗು, ಕುತ್ಕೋ, ಬಾ, ಮನೆಗೆ ಬಂದು ಊಟ ಮಾಡು, ಅದೇ ಇರಲಿ, ಸೈತಾನ ಸಾಕು. ಸಹೋದರರೇ, ನಮ್ಗೆಲ್ಲ ಎಷ್ಟು ಪವರ್ ಇದೆ ನಿಮ್ಗೆ ಗೊತ್ತಾ? ನಮಗೆಲ್ಲ ಎಷ್ಟು ಪವರ್ ಇದೆ ಗೊತ್ತಾ? ಆ ಪವರ್ ಅನ್ನು ಕೊಟ್ಟಿದ್ದು ಯೇಸು. ಆ ಪವರ್ ಅನ್ನು ಯಾಕೆ ಯೂಸ್ ಮಾಡಬೇಕು? ಅದು ಯಾವಾಗ ಗೊತ್ತಾಗುತ್ತೆ ಅಂದ್ರೆ, ನಾವು ಪರ್ಸನಲ್ ಆಗಿ, ನಾವು ವೈಯಕ್ತಿಕವಾಗಿ ಬಿಡುಗಡೆ ಹೊಂದ್ರೆ ಮಾತ್ರನೇ ನಮ್ಗೆ ಗೊತ್ತಾಗುತ್ತೆ. ಇಲ್ಲಾಂದ್ರೆ ನಮ್ಗೆ ಗೊತ್ತಾಗೋದೇ ಇಲ್ಲ, ಹಂಗೆ ಮರಳಾಗೇ. ಎರಡನೇದು, ಯೇಸುವನ್ನು ಯಾಕೆ ಅರಿಬೇಕಂದ್ರೆ, ಅವರ ಅದ್ಭುತವಾದ ಉತ್ತರಾಧಿಕಾರಗಳ ತಿಳುವಳಿಕೆ. ನಾವು ನಮ್ಮನ್ನು ಯೇಸು ಕರೆದಿದ್ದು ಬಂದು ಅದೇ ಕಷ್ಟ ಪಟ್ಕೊಂಡು, ಅದೇ ಬೇಜಾರು ಪಟ್ಕೊಂಡು, ಅದೇ ಜಗಳ ಮಾಡಿಕೊಂಡು ಹಂಗೆ ಇರಕ್ಕಿಲ್ಲ. ನಮಗೊಂದು ಉತ್ತರಾಧಿಕಾರ ಕೊಟ್ಟಿದ್ದಾರೆ. ಉತ್ತರಾಧಿಕಾರ ಯಾರು ಕೊಡ್ತಾರೆ? ಅಥಾರಿಟಿ, ಇನ್ಹೆರಿಟೆನ್ಸ್ ಯಾರು ಕೊಡ್ತಾರೆ? ತಂದೆಯಿಂದ ಮಕ್ಕಳಿಗೆ ಹೋಗುತ್ತೆ, ಬಾಸಿಂದ ನೆಕ್ಸ್ಟ್ ಮ್ಯಾನೇಜರ್ ಹೋಗುತ್ತೆ, ರೈಟ್? ಸೊ ದೇವರು ನಮ್ಗೆ ಕೊಟ್ಟಿದ್ದಾರೆ ಅಂದ್ರೆ ಹೆಂಗೆ? ನೀವೆಲ್ಲ ಧರ್ಮೋಪದೇಶಕ್ಕೆ ಹೋಗಿ, ನಾಗರಾಜ್ ಅವರ ಫೇವರೇಟ್ ಬುಕ್ 32, ಧರ್ಮೋಪದೇಶ 32, 8ರಿಂದ 9. ಪರಾತ್ಮನಾದ ದೇವರು ಜನಾಂಗಗಳನ್ನು ಬೇರೆ ಬೇರೆ ಮಾಡಿ ಅವರಿಗೆ ಸ್ವದೇಶಗಳನ್ನು ನೇಮಿಸಿಕೊಟ್ಟಾಗ ಇಸ್ರಾಯೇಲರ ಸಂಖ್ಯೆಗೆ ತಕ್ಕಂತೆ ಆಯಾ ಜನಾಂಗಕ್ಕೆ ಒಂದೊಂದು ಪ್ರದೇಶವನ್ನು ಗೊತ್ತು ಮಾಡಿದ್ದು. ಇಸ್ರಾಯೇಲರು ಮಾತ್ರ ಯೆಹೋವನ ಸ್ವಂತ ಜನರಾಗಿದ್ದು, ಯಾಕೋಬ ವಂಶದವರು ಆತನಿಗೆ ಸ್ವಕೀಯ ಪ್ರಜೆಯಾಗಿತ್ತು. ಆತನು ಅವರನ್ನು
ಶೂನ್ಯವೂ ಭಯಂಕರವೂ ಆಗಿರುವ ಮರಳುಗಾಡಿನಲ್ಲಿ ಕಂಡು ಪರಾಮರಿಸಿ ಪ್ರೀತಿಯಿಂದ ಆರಿಸಿಕೊಂಡು ಕಣ್ಣು ಗುಡ್ಡೆಯಂತೆ ಕಾಪಾಡಿದ್ದು. ಮತ್ತು ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಡಿಸಿ ಅವುಗಳ ಬಳಿಯಲ್ಲಿ ಹಾರಾಡುವಂತೆ ಯೆಹೋವನು ತನ್ನ ರೆಕ್ಕೆಗಳನ್ನು ಚಾಚಿ ಇಸ್ರಾಯೇಲರನ್ನು ಆತುಕೊಡುವುದು. ಯಾವ ಅನ್ಯ ದೇವರಾದರೂ ಇಲ್ಲದೆ ಯೆಹೋವನೊಬ್ಬನೇ ಅವರನ್ನು ನಡೆಸಿಕೊಂಡು ಬಂದದ್ದು. ಆಮೆನ್. ಆಮೆನ್. ನೋಡಿ ಹೆಂಗೆ ನೋಡಿ, ಒಂಬತ್ತನೇ ವಚನ ನೋಡಿದ್ರೆ ಇಸ್ರೇಲರು ಮಾತ್ರ ಯೆಹೋವನ ಸ್ವಂತ ಜನರಾದರು. ಇಸ್ರೇಲರು ಸ್ವಂತ ಜನರಾದರು ಅಂತ ಹೇಳ್ತಿಲ್ಲ, ಇಸ್ರೇಲರು ಮಾತ್ರ. ಹೆಂಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾರೆ ನೋಡಿ. ಇವತ್ತು ನಮ್ಮನ್ನೆಲ್ಲ ದೇವರು ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮ ಮಕ್ಕಳು, ನನ್ನ ಶಿಷ್ಯರು. ಸೊ ಸುಮಾರು ಸಲ ನಾವು ಏನೋ ಯಾರೋ ಕರೆದು ಯಾರೋ ಹೋದ್ರು ಆ ಥರ ಇರ್ತೀವಿ ನಾವು. ಯೋಚನೆ ಮಾಡಿ ನೋಡಿ, ನಿಮ್ಮ ತಂದೆ ಈ ಊರಿನ ಮಿನಿಸ್ಟರ್ ಇದ್ರೆ ಹೆಂಗಿರ್ತೀರಾ ನೀವು? ಬಾಡಿ ಗಾರ್ಡ್ ಇರ್ತಾರೆ, ಕಾರ್ ಬರುತ್ತೆ, ಪಿಕಪ್ ಮಾಡ್ತಾರೆ, ಡ್ರಾಪ್ ಮಾಡ್ತಾರೆ. ಸೊ ಎಷ್ಟೊಂದು ಆಸ್ತಿ ಇರುತ್ತೆ. ದೊಡ್ಡ ಶ್ರೀಮಂತರ ನಾವು ಮಗಳಾಗಿದ್ರೆ ನಮ್ಗೆ ಏನಾಗುತ್ತೆ? ಆ ಒಂದು ಆಸ್ತಿ ಎಲ್ಲ ನಮಗ್ ಬರುತ್ತಲ್ಲ. ಇಲ್ಲಿ ಯೇಸು ದೇವರು ಎಷ್ಟು ಕ್ಲಿಯರ್ ಹೇಳ್ತಾರೆ ನೋಡಿ. 10ನೇ ವರ್ಷದಲ್ಲಿ ಆತನು ಅವರನ್ನು ಶೂನ್ಯವೂ ಭಯಂಕರವೂ ಆಗಿರುವ ಮರಳು ಕಾಡಿನಲ್ಲಿ ಕಂಡು ಪರಾಮರಿಸಿ ಪ್ರೀತಿಯಿಂದ ಆವರಿಸಿಕೊಂಡು ಕರ್ಕೊಂಡೋದ್ರ. ಆವರಿಸಿಕೊಂಡು ನಾವು ಯಾರನ್ನು ಆವರಿಸ್ಕೋತೀವಿ? ನಮ್ಮ ಜನರ. ಆಮೇಲೆ ಅವ್ರು ಹೇಳ್ತಾರೆ, ನೀನಪ್ಪ ನಂಗೆ ಕೊಡ್ತೀರಾ ಅಂದ್ರೆ, ರೈಟ್? ನಮ್ಮನ್ನು ಆವರಿಸ್ಕೊತಾರೆ. ಕಣ್ಣು ಗುಡ್ಡಿನಂತೆ ಕಾಪಾಡಿದ್ದು. ನಿಮ್ ಬೆರಳು ತಗೊಳ್ಳಿಲ್ಲ, ನಿಮ್ ಬೆರಳು ತಗೊಳ್ಳಿ ಎಲ್ರು. ನಿಮ್ ಕಮೆಂಟ್ ಚುಚ್ಚಕ್ಕೆ ಹೋಗಿ ಏನಾಗುತ್ತೆ? ಕಣ್ಣು ಮುಚ್ಕೊಳ್ಳುತ್ತೆ. ನೀವು ಕಣ್ಣಿಗೆ ಮುಚ್ಚಬಾರ್ದು, ನಾನು ಹೋಗ್ತೀನಿ, ಇಲ್ಲ, ಕಣ್ಣು ಮುಚ್ಕೊಳ್ಳುತ್ತೆ. ಆಗ ನಮ್ಮನ್ನು ಕಾಪಾಡ್ತಂತೆ. ಯಾರು ನೋಡ್ತಾರೋ ನೋಡೋವೋ ಏನಾಗ್ಲಿ ನಮ್ಮನ್ನು ಕಣ್ಣು ಗುಡ್ಡೆಯಂತೆ ನಮ್ಮನ್ನು ಕಾಪಾಡ್ತಾರೆ. ಅದು ನಮ್ಮ ದೇವರು. ಅದನ್ನ ನಾವು ಅರ್ಕೋಬೇಕು. ನೆಕ್ಸ್ಟ್ ಏನ್ ಹೇಳುತ್ತೆ? ಹದ್ದು ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಡಿಸಿ ಅವುಗಳ ಬಳಿಯಲ್ಲಿ ಹಾರಾಡುವಂತೆ ಯೆಹೋವನು ತನ್ನ ರೆಕ್ಕೆಗಳನ್ನು ಚಾಚಿ ಇಸ್ರೇಲರನ್ನು ಆತುಕೊಂಡದ್ದು. ದೇವರು ನಮ್ಮನ್ನು ಹದ್ದು ತರ ಇರಕ್ಕೆ ನಮ್ಗೆ ಇಷ್ಟಪಡ್ತಾರೆ. ಯಾವತ್ತಾದ್ರೂ ಯಾವ್ದು ಹದ್ದು ಹಿಂಗ್ ನಡ್ಕೊಂಡು ಹೋಗಿರೋದು ನೋಡಿದ್ದೀರಾ? ಕೆಳಗಡೆ ಹೆಂಗ್ ಹಾರಾಡುತ್ತೆ ಅದು? ಮಳೆ ಬಂದ್ರೆ ಹದ್ದು ಮಾತ್ರ ತಿರ್ಗಾ ಹಾರಾಡ್ತಾ ಇರುತ್ತೆ. ಯಾಕೆ ಗೊತ್ತಾ? ಅದು ಮೇಘಗಳ ಮೇಲೆ ಹಾರಾಡುತ್ತೆ. ಹದ್ದು ಮೇಘಗಳ ಮೇಲೆ ಹಾರಾಡುತ್ತೆ. ಮಳೆ ಬಂದ್ರೂ ಅದು ಹಾರಾಡ್ತಿರುತ್ತೆ. ರೆಕ್ಕೆಗಳನ್ನು ಚಾಚಿ ಹಾರಾಡುತ್ತೆ. ಸಹೋದರರೇ, ನಾವು ಸುಮಾರು ಸಲ ನಮ್ಮನ್ನು ಕೋಳಿ ನೆನ್ಸ್ಕೋತೀವಿ. ಇಲ್ಲ, ಹದ್ದುಗಳ ತರ ನಮ್ಮನ್ನು ಕಾಪಾಡ್ತಾರೆ ದೇವರು. ನಾವು ಹದ್ದುಗಳ ತರ ಇರಬೇಕು. ಯಾವತ್ತೂ ನಾವು ಯಾವುದಕ್ಕೂ ಭಯ ಪಡಬಾರ್ದು. ದೇವರು ನಮ್ಮನ್ನು ಕಾಪಾಡ್ತಾರೆ. ಇದೋ ಈ ಕ್ಷಣದಲ್ಲಿ ನಮ್ಮ ಜೀವನ ಹೋಗುತ್ತೆ, ಹೋಗ್ಲಿ ಬಿಡಿ. ದೇವರು ಹೇಳ್ತಾರೆ, ನನ್ನ ಒಂದು ಸಿದ್ಧ ಇಲ್ಲದೆ ನಿಮ್ಮ ತಲೆಯಲ್ಲಿರೋ ಒಂದು ಕೂದಲು ಬೀಳಲ್ಲ ಅಂತಾರೆ. ಆ ರೀತಿ ಹೇಳಿದ ದೇವರು ನಮ್ಮ ಜೀವ ಹೋಗುತ್ತೆ ಅಂದ್ರೆ ಅದು ಅವರ ಚಿತ್ತ ಇಲ್ಲದೆ ಅದು ಹೋಗುತ್ತಾ? ಇಲ್ಲ. ಇವತ್ತು ಸಹೋದರರೇ, ನಮ್ಮ ಜೀವನದಲ್ಲಿ ಯಾವುದೋ ಒಂದು ಭಯ ಇದೆ. ದೇವರ ಚಿತ್ತ ಇಲ್ಲದೆ ಏನೂ ಆಗಲ್ಲ. ಇವತ್ತು ನಾವು ಸಾಯ್ತೀವ, ಅದು ದೇವರ ಚಿತ್ತ. ಅದರಲ್ಲೂ ಒಂದು ಒಳ್ಳೇದಿರುತ್ತೆ. ನಮ್ಮ ಜೀವನದಲ್ಲಿ ಏನೋ ಒಂದು ಕಷ್ಟ ಇದೆಯಾ, ಅದು ದೇವರ ಚಿತ್ತ. ಯಾವುದೋ ಒಂದು ವಿಷಯ ನಮ್ಗೆ ಕಲಿಸೋಕೋಸ್ಕರ ಆ ಒಂದು ಕಷ್ಟವನ್ನು ಹಾಕಿರ್ತಾರೆ. ಸಹೋದರಿ ಸರ್, ನಿಮ್ಗೆಲ್ಲ ಇವತ್ತೊಂದು ಸವಾಲು ಕೊಡ್ತೀನಿ. ನಿಮ್ ಜೀವನದಲ್ಲಿ ಏನೋ ಒಂದು ಕಷ್ಟ ಇದೆ, ಏನೋ ಕಷ್ಟ ಇದ್ದೇ ಇರುತ್ತೆ. ನಮ್ಗೆಲ್ಲ ಒಂದು ಕಷ್ಟ ಇರುತ್ತೆ. ನೀವು ಯೋಚನೆ ಮಾಡಿ, ಈ ಕಷ್ಟ ನನಗೆ ಯಾಕೆ ಇದೆ ಅಂತ. ನಿಮ್ಮ ಮನೋನೇತ್ರದಲ್ಲಿ ನೀವು ಓಪನ್ ಮಾಡಿ, ನೀವು ದೇವರನ್ನು ಕೇಳಿ, ಪವಿತ್ರಾತ್ಮನ ಕೇಳಿ. ಅದು ನಿಮ್ಗೆ ಹೇಳ್ತಾರೆ. ನಿಮ್ಗೆ ಅದು ಪ್ರಕಟಣೆ ಆಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ, ರಿವೀಲ್ ಆಗುತ್ತೆ. ಅದರಿಂದ ನೀವು ಚೇಂಜ್ ಆಗಿ ಆ ಪ್ರಾಬ್ಲಮ್ ನಿಮ್ಮನ್ನು ಬಿಟ್ಟು ಹೋಗುತ್ತೆ. ನಾನು ಗ್ಯಾರಂಟಿ ಹೇಳ್ತಿದ್ದೀನಿ ನಿಮ್ಗೆ. ನಮ್ಮ ಜೀವನದಲ್ಲಿ ಒಂದು ಪ್ರಾಬ್ಲಮ್ ಬಂತಂದ್ರೆ ದೇವರು ಯಾವುದೋ ಒಂದು
ವಿಷಯಕ್ಕೋಸ್ಕರ ಅದನ್ನು ಹಾಕ್ತಾರೆ. ಅದನ್ನು ನೀವು ಕಲ್ತ್ಕೊಂಡಿದ ತಕ್ಷಣ, ಅದರಿಂದ ನೀವು ಹೊರಗೆ ಬಂದ ತಕ್ಷಣ ಆ ಪ್ರಾಬ್ಲಮ್ ನಿಮ್ಮನ್ನು ಬಿಟ್ಟು ಹೋಗ್ಬಿಡುತ್ತೆ ಸಹೋದರ ಸಹೋದರಿ. ನೀವು ಟೆಸ್ಟ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ದೇವರು ನಮಗೋಸ್ಕರ ಅವರ ಒಂದು ಇನ್ಹೆರಿಟೆನ್ಸೇ ಕೊಡ್ತಿದ್ದಾರೆ, ಅವರ ಎಲ್ಲ ಒಂದು ಇದು ನಮ್ಗೆ ಕೊಡ್ತಿದ್ದಾರೆ. ಅದಕ್ಕೋಸ್ಕರ ನಾವು ಯೇಸುವನ್ನು ಅರ್ಥಕೋಬೇಕು, ಅರಿಬೇಕು, ಸರಿಯಾಗಿ ಸತ್ಯವೇದ ಓದಬೇಕು. ನಿದ್ದೆ ಮಾಡೋಕೆ ಮುಂಚೆ ಅಲ್ಲ, ಒಂದು ಟೈಮ್ ಹಿಡ್ಕೊಂಡು ಸತ್ಯವೇದ ಓದಬೇಕು. ನಾನು ತುಂಬ ಟ್ರೈ ಮಾಡ್ತೀನಿ. ಒಂದು ಬೈಬಲ್ ಈ ವರ್ಷ ಒಂದು ಡೈರಿ ತಗೊಂಡೆ. ನಾನು ಯಾವಾಗಲೂ ಓದ್ಬಿಟ್ಟಂಗೆ ನಿದ್ದೆ ಮಾಡಿಬಿಡ್ತೀನಿ, ಮರ್ತೋಗ್ಬಿಡ್ತೀನಿ. ಸರ್ ನನಗೆ ಒಂದು ಸವಾಲು ಕೊಟ್ಟೇನೆ ಈ ವರ್ಷ. ನಾನು ಓದ್ಬಿಟ್ಟು ಏನು ಅರ್ಥ ಆಯ್ತು ಅಂದ್ಬಿಟ್ಟು ಆ ಒಂದು ಪೇಜಲ್ಲಿ ಬರೀಬೇಕು. ಸಪೋಸ್ ಇವತ್ತು ನಾನು ಓದಿಲ್ಲ ಅಂತ ತಿಳ್ಕೊಂಡೆ, ಅಯ್ಯೋ ಪೇಜ್ ವೇಸ್ಟ್ ಆಗುತ್ತೆ, ಅದ್ರಲ್ಲಿ ಬರೆಯಲ್ಲ, ಅದನ್ನ ಹಿಂಗೆ ಬ್ಯಾಂಕ್ ಹಾಕ್ಬಿಡ್ತೀನಿ. ಯಾಕಂದ್ರೆ ವರ್ಷ ಆದ್ಮೇಲೆ ನಾನು ನೋಡ್ಬೇಕು ಎಷ್ಟೊಂದು ದಿನ ನಾನು ಬೈಬಲ್ ಓದಿಲ್ಲ. ಆ ಬ್ಲಾಂಕ್ ಪೇಜ್ ಎಲ್ಲ ಹೇಳುತ್ತೆ ಇವತ್ತು ನೀನು ಬೈಬಲ್ ಓದಿಲ್ಲ ಅಂತ. ಅಟ್ಲೀಸ್ಟ್ ಅವಾಗ ನನ್ಗೆ ಸ್ವಲ್ಪ ಬೇಜಾರಾಗುತ್ತೆ, ನಾನು ಬೈಬಲ್ ಓದಬೇಕು ಅಂತ. ಸಹೋದರ ಸಹೋದರಿ, ನಾವು ಸತ್ಯವೇದನ್ನು ಓದಬೇಕು. ಬೆಳಗ್ಗೆ ನಾನು ಒಂದಿನ ತಮಿಳ್ ಸರ್ವಿಸ್ ಅಟೆಂಡ್ ಮಾಡ್ತಿದ್ದೆ. ಆವಾಗ ಸಂತೋಷ್ ಬ್ರದರ್ ಹೇಳಿದರು, ನಾನು ಬೆಳಗ್ಗೆ ಎದ್ದ ತಕ್ಷಣ ಒಳಕೊಂಡು ನೀಲ್ ಡೌನ್ ಮಾಡಿಕೊಂಡು ನಾನು ಫಸ್ಟ್ ದೇವ್ರ ಹತ್ರ ಪ್ರೇಯರ್ ಮಾಡ್ತೀನಿ ಅಂತ. ಓಕೆ, ಸೊ ನಾನು ಕೇಳಿದೆ, ಓಕೆ ನಾವು ಮಾಡೋಣ ಅಂತ. ನೀವು ನಂಬ್ತಿರೋ ಇಲ್ವೋ, ನಾನು ನೀಲ್ ಡೌನ್ ಮಾಡಿ ಪ್ರೇಯರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಎಷ್ಟೊಂದು ಅದ್ಭುತವಾದ ವಿಷಯಗಳಾಯ್ತು ಗೊತ್ತಾ. ನಾನು ಅವತ್ತು ಏನೇನೆಲ್ಲ ಪ್ರೇಯರ್ ಮಾಡಿದೆ ಅದಕ್ಕೆಲ್ಲ ಉತ್ತರ ಸಿಕ್ತು. ಸಂತೋಷ್ ಹೇಳಿದ್ರು ನಾನು ಹೇಳ್ತಿಲ್ಲ, ನಾನು ಹೇಳಿಲ್ಲ. ನಾನು ಫಸ್ಟ್ ಥಿಂಗ್ ನಾನು ದೇವ್ರ ಹತ್ರ ನಾನು ಪ್ರಾರ್ಥನೆ ಮಾಡಬೇಕು. ನಾನು ಯಾವತ್ತೆಲ್ಲ ಬೆಳಗ್ಗೆ ಎದ್ದು ನೀಲ್ ಡೌನ್ ಮಾಡಿ ಒಂದು 10-15 ನಿಮಿಷ, ಆಮೇಲೆ ಲಾಂಗ್ ಪ್ರೇಯರ್ ಎಲ್ಲ ಇಟ್ಕೋತೀನಿ ನಡ್ಕೊಂಡು ಮಾಡಿದ್ನು, ಆವತ್ತೆಲ್ಲ ಅವತ್ತು ನನ್ನ ಜೀವನ ಕಷ್ಟ ಬಂತು. ಆದ್ರೂ ತುಂಬಾ ಒಂದು ಸಕ್ಸಸ್ಫುಲ್ ಆಗಿತ್ತು. ಸಹೋದರಿ ನಾನು ನಿಮ್ಮ ಹತ್ರ ಏನ್ ಕೇಳ್ಕೊತೀನಿ ಅಂದ್ರೆ, ಪ್ರಾರ್ಥನೆ ತುಂಬಾ ಮುಖ್ಯ. ಏನ್ ಮಾಡಕ್ಕಾಗಲ್ಲ. ಬೆಳಗ್ಗೆ ಎದ್ದಾಗ ನಾವು ಪ್ರಾರ್ಥನೆ ಮಾಡೋಣ, ಯಾವಾಗ ಟೈಮ್ ಸಿಗುತ್ತೋ ಅವಾಗ ಸ್ವಲ್ಪ ನಾವು ಬೈಬಲ್ ಸ್ಟಡಿ ಮಾಡೋಣ. ನಮ್ಗೆ ಯಾರು ಬಂದು ಏಮಾರ್ಸಕ್ಕಾಗಲ್ಲ. ನಾಳೆ ಯಾರೋ ಇನ್ನೊಬ್ರು ಇಲ್ಲಿ ಬಂದು ನಿಂತ್ಕೊಂಡು ತಪ್ಪಾಗಿ ನಿಮ್ಗೆ ಏನು ಹೇಳ್ಕೊಟ್ರು ನೀವು ಹೇಳ್ತೀರಾ, ಬ್ರದರ್ ನೀವು ತಪ್ಪು, ಬೈಬಲ್ ಅಲ್ಲಿ ಹಂಗೆ ಹೇಳಿಲ್ಲ, ಬೈಬಲ್ ಅಲ್ಲಿ ನಿಮ್ಗೆ ಹೇಳುತ್ತೆ ಅಂದ್ಬಿಟ್ಟು ನೀವು ಹುಷಾರಾಗಿರ್ತೀರ. ಯಾಕಂದ್ರೆ ಬೈಬಲ್ ಹೇಳುತ್ತದೆ ಕುರಿಗಳ ಮಧ್ಯದಲ್ಲಿ ತೋಳಗಳು ಬರುತ್ತಂತೆ, ಅದೇನು ಕುರಿ ವೇಷ ಹಾಕೊಂಡು ಬರುತ್ತಂತೆ, ಆವಾಗ ನೀವು ಹುಷಾರಾಗಿರಿ ಅಂತ. ಇವಾಗ ಹೆಂಗಾಗಿದೆ ಅಂದ್ರೆ, ಫೋನ್ ತಗೊಂಡು ಯೂಟ್ಯೂಬ್ ಹಾಕಿದ್ರೆ ಎಲ್ಲರೂ ದೇವ್ರ ಬಗ್ಗೆ ಮಾತಾಡ್ತಾರೆ, ಏನೇನೋ ಮಾತಾಡ್ತಾರೆ. ದಲ್ಕೋಟೆಲ್ಲ ಹಾಕೊಂಡು ಏನೇನೋ ಅವ್ರ ಬಾಯಿ ಬಂದೆಲ್ಲ ಮಾತಾಡ್ತಾರೆ. ನೀವು ಸತ್ಯವೇದದಲ್ಲಿ ಓದ್ತಾ ಇದ್ರೆ ಯಾರೋ ಅವರು ಯೂಟ್ಯೂಬ್ ಅಲ್ಲಿ ಏನೋ ಹೇಳಿದ್ರೆ ನೀವು ಅದನ್ನ ನಂಬ್ಕೊಬಿಡ್ತೀರಾ, ದೇವರಿಂದ ದೂರ ಆಗ್ಬಿಡ್ತೀರಾ. ಬೈಬಲ್ ಇಟ್ಕೊಂಡು ಮಾತಾಡೋರೆಲ್ಲ ಒಳ್ಳೆಯವರಲ್ಲ. ಓಕೆ, ಯೂಟ್ಯೂಬ್ ಅಲ್ಲಿ ಬರೋದೆಲ್ಲ ಸತ್ಯ ಅಲ್ಲ. ಯೂಟ್ಯೂಬ್ ಅಲ್ಲಿ ನೋಡಿ, ಆದ್ರೆ ನಿಮ್ಗೆ ಗೊತ್ತಾಗಬೇಕು ಯಾರು ಪ್ರೀಚರು, ಅವ್ರದ್ದು ಬ್ಯಾಕ್ ಗ್ರೌಂಡ್ ಏನು, ಅವ್ರು ಏನ್ ಮಾಡಿದ್ದಾರೆ, ಅವ್ರ ಜೀವನ ಹೆಂಗಿದೆ ಎಲ್ಲ ನೋಡ್ಬೇಕು. ಆದ್ರೂ ಮುಖ್ಯವಾಗಿ ಏನಂದ್ರೆ ನೀವು ಸತ್ಯವಾದ ಹೋಗ್ಬೇಕಾಗುತ್ತೆ, ಇಲ್ಲಾಂದ್ರೆ ಕನ್ಫ್ಯೂಸ್ ಮಾಡ್ಬಿಡ್ತಾರೆ. ಕನ್ಫ್ಯೂಸ್ ಆದ್ರೆ ಅಷ್ಟೇ, ಕನ್ಫ್ಯೂಷನ್ ಅಲ್ಲೇ ಇರ್ಬೇಕು ಸ್ವಲ್ಪ, ಅಷ್ಟರಲ್ಲಿ ಜೀವನ ತಗೊಂಡು. ಸಹೋದರಿ ದಯವಿಟ್ಟು ಸತ್ಯವೇದವನ್ನು ಓದಿ. ನೀವು ಓದಿದ್ರೆ ನಿಮ್ಗೆ ಏನೆಲ್ಲ ನಿಮ್ದು ಪಿತ್ರಾರ್ಜಿತ ಸೊತ್ತು ಅಂತಾರಲ್ಲ, ಅದು ಬರುತ್ತೆ ನಿಮ್ಗೆ, ಅದು ನಿಮ್ಗೆ ಗೊತ್ತಾಗುತ್ತೆ. ಸಹೋದರ ಕೊನೆಯಾಗಿ ಯಾಕೆ ನಾವು ಯೇಸುವನ್ನು ಅರಿಬೇಕೆಂದ್ರೆ, ಯೇಸುವು ನಮಗೆ ಅದ್ಭುತವಾಗಿ ಪ್ರಯೋಗದಲ್ಲಿರುವ ಆತನ ಶಕ್ತಿ ನಮ್ಮ ಜೀವನದಲ್ಲಿ ಅದ್ಭುತವಾಗಿ ಪ್ರಯೋಗದಲ್ಲಿದೆ. ಓಕೆ, ಅದ್ಭುತವಾಗಿ ದೇವರ ಶಕ್ತಿ ನಮ್ಮ ಜೀವನದಲ್ಲಿ ಪ್ರಯೋಗ ಇರುತ್ತೆ. ಎಷ್ಟೊಂದು ಆಗ್ತಿದೆ ಬ್ರೋ, ಆದ್ರೂ ಹೆಂಗ ಸರಿಯಾಗಿ ಬಂದ್ಬಿಟ್ಟೆ ಬ್ರೋ, ಹೆಂಗೆ ಅದೇನು ಮ್ಯಾಜಿಕಾ? ಇಲ್ಲ, ದೇವರ ಒಂದು ಅದ್ಭುತವಾದ ಶಕ್ತಿ. ಅದು ಅದ್ಭುತವಾದ ಶಕ್ತಿ ಯಾವುದು? ಮೊದಲು ನಾವು ನೋಡಿದ್ವಿ, ಯೇಸುವನ್ನು ಪುನರುತ್ಥಾನಗೊಂಡಿದ್ದ ಶಕ್ತಿ. ಎದ್ರ ತರ ಯೇಸು ಸತ್ತು ಆಯ್ತು, ಸಮಾಧಿ ಮಾಡಿದ್ರು, ಮುಗೀತು, ಸಮಾಧಿ ಕಟ್ಬಿಟ್ಟು ಸಮಾಧಿ ಇರ್ತೀನ. ನಾವ್ ಯಾರಾದ್ರೂ ಉಂಟು ಯೇಸು ಸಮಾಧಿ ಹತ್ರ ಪ್ರಾರ್ಥನೆ ಮಾಡ್ತೀರಾ? ಇಲ್ಲ. ಯಾಕಂದ್ರೆ ಯೇಸು ಪುನರುತ್ಥಾನಗೊಂಡನು. ಆ ಪುನರುತ್ಥಾನಗೊಂಡ ಒಂದು ಶಕ್ತಿ, ಆ ಒಂದು ಪವಿತ್ರಾತ್ಮನ ಶಕ್ತಿ ನಮ್ಮಲ್ಲೂ ಇದೆ. ಸಹೋದರರೇ, ನಾವು ಯೇಸುವನ್ನು ಯಾಕೆ ಅರಿಬೇಕಂದ್ರೆ, ಆ ಒಂದು ಶಕ್ತಿ ಯಾವ ರೀತಿ ನಮ್ಮ ಜೀವನದಲ್ಲಿ ಕೆಲಸ ಮಾಡ್ತಿದೆ, ಆ ಶಕ್ತಿಯನ್ನು ಕೆಲಸ ಮಾಡಕ್ಕೆ ನಾವು ಬಿಡ್ತಿದೀವಾ? ಸುಮಾರು ಸಲ ನಾವೇ ಗೋಡೆ ಕಟ್ಬಿಡ್ತೇವೆ. ನನ್ನ ಭಯದಿಂದ ನಾನು ಗೋಡೆ ಕಟ್ಟಿದ್ದೆ, ಹಾಸ್ಯವಾದ ಭಯಗಳು, ಆದ್ರೆ ನನಗೆ ಅದು ಒಂದು ರಿಯಲ್ ಭಯ.
ಆ ಗೋಡೆ ಯಾವತ್ತು ಮುರಿತೋ ಆವತ್ತು ನಾನು ಸ್ಪಷ್ಟವಾಗಿ ನನಗೆ ನೋಡಕ್ಕೆ ಸಹಾಯ ಆಯಿತು. ನಿಮ್ಮ ಜೀವನದಲ್ಲಿ ಅದು ಭಯ ಇರ್ಬೋದು, ಆಸೆ ಇರ್ಬೋದು, ದುರಾಸೆ ಇರ್ಬೋದು, ಪಾಪ ಇರ್ಬೋದು, ಏನೋ ಒಂದು ನಿಮ್ಮನ್ನು ಗೋಡೆಯಾಗಿ ನಿಲ್ಲಿಸಿರುತ್ತೆ. ಯಾವತ್ತು ನೀವು ಆ ಗೋಡೆಯನ್ನು ಮುರಿಬೇಕು ನೀವು ಡಿಸೈಡ್ ಮಾಡ್ತೀವೋ ಪವಿತ್ರಾತ್ಮನ ಒಂದು ಬಲ ಬೇಕಾಗುತ್ತೆ. ನೀವು ಪವಿತ್ರಾತ್ಮನ ಹತ್ರ ನೀವು ಪ್ರಾರ್ಥನೆ ಮಾಡಬೇಕಾಗತ್ತೆ. ಆ ಗೋಡೆ ಯಾವತ್ತು ಮುರಿತದೋ ನಿಮಗೆ ಸ್ಪಷ್ಟವಾಗಿ ಕಾಣುತ್ತೆ, ಇಷ್ಟೇನಾ ಜೀವನ, ಇದೇ ಮಾಡ್ಬೇಕಾ, ನಾನು ಮಾಡ್ತೀನಿ. ಯಾರಾದರೂ ನನಗೆ ಅಪೋಸ್ ಮಾಡ್ತಾರಾ, ನನಗೆ ಇದು ನನ್ನನ್ನು ಚಾಲೆಂಜ್ ಮಾಡ್ತಾರಾ, ಪರವಾಗಿಲ್ಲ, ನಾನು ಯೇಸುವನ್ನು ಯಾವ ರೀತಿ ಫಾಲೋ ಮಾಡಬೇಕು ಅದನ್ನು ನಾನು ಫಾಲೋ ಮಾಡ್ತೀನಿ. ಯಾಕಂದ್ರೆ ಯೇಸು ಬಂದ್ಬಿಟ್ಟು ಯೇಸುವನ್ನು ಫಾಲೋ ಮಾಡೋದಂದ್ರೆ ಬರೀ ಬೈಬಲ್ ತಗೊಂಡು ಪ್ರೀಚ್ ಮಾಡೋದು ಮಾತ್ರ ಇಲ್ಲ. ಯೇಸುವಿನ ಪ್ರೀತಿ ನಮ್ಮ ಜೀವನ ಬದಲಾಯಿತು ಅನ್ನೋದಕ್ಕೆ ಒಂದು ಮೇನ್ ಚಿಹ್ನೆ ಏನು ಗೊತ್ತಾ? ಯಾವಾಗ ಜನರು ನಮ್ಮಲ್ಲಿ ಯೇಸುವಿನ ಪ್ರೀತಿಯನ್ನು ನೋಡ್ತಾರ ಅವಾಗಲೇ. ಇಲ್ಲಿ ಬಂದ್ಬಿಟ್ಟು ನಾನು ನಿಂತ್ಕೊಬಿಟ್ಟು 45 ನಿಮಿಷ ಪ್ರೀಚ್ ಮಾಡ್ಬಿಟ್ಟು ಹೋಗ್ಬೋದು, ಆದರೆ ನನ್ನ ಜೀವನದಲ್ಲಿ ಯೇಸುವಿನ ಪ್ರೀತಿ ಕಾಣದಿದ್ರೆ ಅದು ನಿಲ್ಲಲ್ಲ, ಯಾರಿಗೂ ಅದು ಪ್ರಯೋಜನ ಇಲ್ಲ. ನಮ್ಮ ಜೀವನದಲ್ಲಿ ನಾವು ಪ್ರಾರ್ಥನೆ ಮಾಡ್ಬೋದು, ಬೈಬಲ್ ಓದ್ಬೋದು, ದೇವ್ರ ಬಗ್ಗೆ ಹೇಳ್ಬೋದು, ಜನರನ್ನು ಸಭೆಗೆ ಕರ್ಕೊಂಡ್ಬರ್ಬೋದು, ಬೈಬಲ್ ಸ್ಟಡಿ ಮಾಡ್ಬೋದು, ಚಪ್ಪಾಳೆ ತಟ್ಬೋದು, ಜೋರಾಗಿ ಹಾಡ್ಬೋದು, ಎಲ್ಲ ಮಾಡ್ಬೋದು. ಆದರೆ ನಮ್ಮ ಜೀವನದಲ್ಲಿ ಯೇಸುವಿನ ಪ್ರೀತಿ ಇಲ್ಲದಿದ್ದರೆ ಅದು ಬರೀ ಶೂನ್ಯ, ಸ್ಮಾಲ್ ಸರ್ಕಲ್ ಅಲ್ಲ, ಬಿಕ್ಕು ಶೂನ್ಯ. ಸಹೋದರ ಸಹೋದರರೇ, ನೀವು ಯೇಸುವನ್ನು ನೀವು ಇನ್ನೊಬ್ರಿಗೆ ಹೇಳಬೇಕಾದ್ರೆ ನಾನು ಹೇಳ್ತೀನಿ ನೋಡಿ, ಬರೀ ಬೈಬಲ್ ತಗೊಂಡು ಪ್ರೀಚ್ ಮಾಡೋದ್ರಿಂದ ಬರಲ್ಲ. ಯೇಸುವಿನ ಪ್ರೀತಿ ನಾವು ನಮ್ಮ ಜೀವನದಲ್ಲಿ ಕಾಣಬೇಕು. ನಾವು ಯೇಸುವಿನ ಪ್ರೀತಿಯನ್ನು ನಾವು ಅನುಭವಿಸಿದ್ದೀವಿ, ಅದನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಆದರೆ ಯೇಸುವಿನ ಪ್ರೀತಿ ಇನ್ನೊಬ್ಬರು ನೋಡಿದ್ರೇನೆ ಅವರಿಗೆ ಯೇಸು ಬಗ್ಗೆ ಕಾಳಜಿ ಬರುತ್ತೆ, ಯೇಸುವಿನ ಬಗ್ಗೆ ಮರ್ಯಾದೆ ಬರುತ್ತೆ. ನಮ್ಮ ಜೀವನದಲ್ಲಿ ಯೇಸುವಿನ ಪ್ರೀತಿ ಹೆಂಗೆ ನೆಲೆಗೊಳ್ಳಬೇಕು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಆ ಪ್ರೀತಿ ನೆಲೆಗೊಳ್ಳಬೇಕಾದ್ರೆ ನಾವು ಪ್ರತಿದಿನ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ನಾವು ಯಾವತ್ತೂ ಕನೆಕ್ಟ್ ಆಗಿರಬೇಕು. ಧನ್ಯವಾದಗಳು.